ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಮಹರ್ಷಿ ಗುರೂಜಿ. ನಮ್ಮ ಈ ಚಾನೆಲ್ನಲ್ಲಿ ನೀವು ಜ್ಯೋತಿಷ್ಯದ ಬಗ್ಗೆ ತಿಳಿದುಕೊಳ್ಳಲು ಬಯಸುವ ಎಲ್ಲ ವಿಷಯಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ನೀವು ಜ್ಯೋತಿಷ್ಯದಲ್ಲಿ ಆಸಕ್ತಿ ಹೊಂದಿದ್ದರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವಿಡಿಯೋಗಳನ್ನು ನೋಡಿ. 25/2025 ಪಂಚಾಂಗ ವಿವರಣೆ. ತಿಥಿ ಇಂದು ತೃತೀಯ 3 ಆಡ್ ಫೇಸ್ ತಿಥಿಯಾಗಿದೆ. ಇದು ಕುಟುಂಬದಲ್ಲಿನ ಸಂಪರ್ಕಗಳನ್ನು, ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅಥವಾ ಅನೇಕ ಗುರಿಗಳನ್ನು ಸಾಧಿಸಲು ಅನುಕೂಲಕರ ಸಮಯ. ನಕ್ಷತ್ರ ಇಂದು ಪೂರ್ವ ಫಾಲ್ಗುನಿ ನಕ್ಷತ್ರವಾಗಿದೆ. ಈ ನಕ್ಷತ್ರದಲ್ಲಿ ನಿಮಗೆ ಕೌಟುಂಬಿಕ ಮತ್ತು ಸಾಮಾಜಿಕ ಜವಾಬ್ದಾರಿಗಳನ್ನು ಹೆಚ್ಚಿನಷ್ಟು ಸರಿಯಾಗಿ ನಿರ್ವಹಿಸಲು ಸಾಧ್ಯವಾಗುತ್ತದೆ. ಯೋಗ ವಶೀಯೋಗವಾಗಿದೆ. ಇದು ಉತ್ತಮ ಉತ್ಸಾಹ ಮತ್ತು ಪರಿಶ್ರಮವನ್ನು ಒದಗಿಸುತ್ತದೆ. ನಿಮ್ಮ ಕೆಲಸಗಳಲ್ಲಿ ಸಹಕಾರ ಮತ್ತು ಮುಂದುವರಿದ ಪ್ರಗತಿ ನೀಡಲು ಸಹಕಾರಿಯಾಗುತ್ತದೆ. ಕರುಣ ಸಿದ್ಧ ಕರುಣವು ಪರಿಣಾಮಕಾರಿಯಾಗಿದ್ದು ನಿಮ್ಮ ವ್ಯಕ್ತಿತ್ವವನ್ನು ಬೆಳಗಿಸಲು ಹಾಗೂ ನಿಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಗತಿಗೆ ದಾರಿ ಮಾಡಿಕೊಡಲು ಅನುಕೂಲಕರ ಸಮಯ. ರಾಹುಕಾಲ ಬೆಳಗ್ಗೆ 7:30ರಿಂದ ಬೆಳಗ್ಗೆ 9 ಗಂಟೆರವರೆಗೆ ಇದೆ. ಈ ಸಮಯದಲ್ಲಿ ಮಹತ್ವದ ಕಾರ್ಯಗಳನ್ನು ತಪ್ಪಿಸಿದರೆ ಚೆನ್ನಾಗಿರುತ್ತದೆ, ಏಕೆಂದರೆ ಇದು ಕಾರ್ಯಗಳಲ್ಲಿ ತೊಂದರೆಗಳನ್ನು ತರಬಹುದು. ಯಮಗಂಡ ಮಧ್ಯಾಹ್ನ 12ರಿಂದ ಮಧ್ಯರಾತ್ರಿ 1:30 ಇದೆ. ಈ ಸಮಯದಲ್ಲಿ ಯಾವುದೇ ದೊಡ್ಡ ನಿರ್ಧಾರಗಳನ್ನು ಕೈಗೊಳ್ಳುವ ಮೊದಲು ಹೆಚ್ಚು ಚಿಂತನೆ ಮಾಡಿ. ದ್ವಾದಶ ಸಮಯ ಬೆಳಗ್ಗೆ 10:15 ಟು ಬೆಳಗ್ಗೆ 11:00 ನಡುವೆ ಇರುತ್ತದೆ. ಈ ಸಮಯದಲ್ಲಿ ಧ್ಯಾನ, ಪೂಜಾ ಕಾರ್ಯಗಳು ಹಾಗೂ ಹೋಮವನ್ನು ಮಾಡಿದರೆ ಹೆಚ್ಚು ಫಲದಾಯಕವಾಗಿರುತ್ತದೆ. ಪವನ ಓದುವ ಸಮಯ ಬೆಳಗ್ಗೆ 6:30 ಟು ಬೆಳಗ್ಗೆ 7:00 ಇರುತ್ತದೆ. ಈ ಸಮಯದಲ್ಲಿ ಪೂಜಾ ಕಾರ್ಯಗಳು, ಧ್ಯಾನ ಹಾಗೂ ಗುರುಗಳನ್ನು ನೆನೆಸಿದರೆ ನೀವು ಶಾಂತಿ ಮತ್ತು ಶಕ್ತಿಯನ್ನು ಅನುಭವಿಸಬಹುದು. ಈ ದಿನದ 12 ರಾಶಿಗಳ ದಿನ ಭವಿಷ್ಯ ಹೇಗಿದೆ ನೋಡೋಣ. ಇಂದಿನ ಮೇಷರಾಶಿಯವರಿಗೆ ಯಾವ ರೀತಿ ಇದೆ ನೋಡೋಣ. ಇಂದು ನಿಮ್ಮ ಚುರುಕಿನ ಮನೋಭಾವ ಮತ್ತು ಸ್ಪಷ್ಟತೆಯ ದೃಷ್ಟಿಯಿಂದ ಒಳ್ಳೆಯ ದಿನವಾಗಿರಬಹುದು. ಚಂದ್ರನ ಸ್ಥಿತಿ ನಿಮಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ನೀವು ಹೊಸ ಯೋಜನೆಗಳನ್ನು ಆರಂಭಿಸಲು ಚಿಂತನೆ ಮಾಡುತ್ತಿದ್ದರೆ ಇಂದು ಒಂದು ಉತ್ತಮ ಸಮಯ. ಆದರೆ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಒತ್ತಡ ಮತ್ತು ನಿರ್ಧಾರಾತ್ಮಕತೆಯ ಅಗತ್ಯವಿರಬಹುದು. ಹಠ ಅಥವಾ ತೀವ್ರ ನಿರ್ಧಾರಗಳ ಜೊತೆಗೆ ನೀವು ಮುನ್ನಡೆಯಬೇಕಾದರೆ ಸಮತೆ ಹಾಗೂ ಸ್ಪಷ್ಟತೆ ಅಗತ್ಯ. ಇದನ್ನು ಸಮರ್ಥವಾಗಿ ಬಳಸಿದ್ದರೆ ಫಲಿತಾಂಶವು ಬಹುಮಹಿಮೆ ತರುವ ಸಾಧ್ಯತೆಯಿದೆ. ಮೇಷರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಮೇಷರಾಶಿಯವರು ಧೈರ್ಯಶಾಲಿಗಳು, ಸ್ಪಾಂಟೇನಿಯಸ್ ಆಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ವಭಾವದವರು. ಇಂದು ಈ ಗುಣಗಳು ಹೆಚ್ಚು ಬೆಳಗುವ ಸಾಧ್ಯತೆ ಇದೆ. ಆದರೆ ಹೆಚ್ಚು ಉತ್ಸಾಹದಿಂದ ಮಾಡಿದ ನಿರ್ಧಾರಗಳು ಕೆಲವೊಮ್ಮೆ ಹೀನಾಯವಾಗಬಹುದು. ನಿಮ್ಮ ಉದ್ದೇಶಗಳು ಶುದ್ಧವಾಗಿದ್ದರೆ ಇತರರು ಸಹ ನಿಮ್ಮನ್ನು ಬೆಂಬಲಿಸಬಹುದು. ನಿಮ್ಮ ಆಂತರಿಕ ಶಕ್ತಿ ಮತ್ತು ದೃಢತೆ ಸವಾಲುಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ. ಆರ್ಥಿಕ ಸ್ಥಿತಿ ಹೇಗಿದೆ ನೋಡೋಣ. ಹಣಕಾಸಿನಲ್ಲಿ ಸಾಧಾರಣ ಮಟ್ಟದ ಸ್ಥಿತಿ ನಿರೀಕ್ಷಿಸಬಹುದು. ಆದಾಯ ಮತ್ತು ಖರ್ಚಿನ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಮುಖ್ಯ. ಹೊಸ ಹೂಡಿಕೆಗಳು ಅಥವಾ ಸಾಲ ಸಂಬಂಧಿತ ವಿಷಯಗಳಲ್ಲಿ ತಡೆಹಿಡಿಯುವ ಪ್ರಜ್ಞೆ ಬೇಕು. ಈ ಸಮಯದಲ್ಲಿ ತಾತ್ಕಾಲಿಕ ಲಾಭಕ್ಕಿಂತ ದೀರ್ಘಕಾಲಿಕ ಸ್ಥಿರತೆಯತ್ತ ಗಮನ ಕೊಡಬೇಕು. ನಿಯೋಜಿತ ಬಜೆಟ್ ರೂಪಿಸುವುದು ಶ್ರೇಷ್ಠ. ಪ್ರೀತಿ ಮತ್ತು ಸಂಬಂಧಗಳು ಹೇಗಿದೆ ನೋಡೋಣ. ಪ್ರೀತಿಯ ವಿಷಯದಲ್ಲಿ ಇಂದು ಉತ್ತಮ ಸಂಬಂಧಗಳ ಬೆಳವಣಿಗೆ ನಡೆಯಬಹುದು. ಸಂವಹನ ಸ್ಪಷ್ಟವಾದರೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ನಿರ್ಮಾಣವಾಗಬಹುದು. ಒಂದಿಷ್ಟು ಭಾವನಾತ್ಮಕ ಚಲನೆಗಳು ಎದುರಾಗಬಹುದು, ಆದರೆ ಸಹನಶೀಲತೆ ಮುಖ್ಯ. ಇಂದು ಒಟ್ಟಾಗಿ ಸಮಯ ಕಳೆಯುವ ಯೋಗ್ಯ ದಿನವಾಗಿದೆ. ಹೃದಯದಿಂದ ಮಾತಾಡಿ, ನೈಜ ಸಂಬಂಧ ಬಲವಾಗಬಹುದು. ಆರೋಗ್ಯದ ಹಂತ. ಆರೋಗ್ಯದಲ್ಲಿ ಸಾಮಾನ್ಯ ಮಟ್ಟದ ಸ್ಥಿತಿ. ದೈಹಿಕ ಚಟುವಟಿಕೆ, ಸರಿಯಾದ ಆಹಾರ ಮತ್ತು ವಿಶ್ರಾಂತಿ ನಿಮಗೆ ಸದೃಢತೆಯನ್ನು ನೀಡುತ್ತದೆ. ತಲೆಯ ನೋವು ಅಥವಾ ಕಡಿಮೆ ಶಕ್ತಿ ಅನುಭವಿಸಿದರೆ ವಿಶ್ರಾಂತಿಗೆ ಪ್ರಾಮುಖ್ಯತೆ ನೀಡಿ. ಆಯುರ್ವೇದಿಕ ಅಥವಾ ಸಾತ್ವಿಕ ಆಹಾರ ಪಾಲಿಸುವುದು ಉತ್ತಮ. ಆತ್ಮಸಂಯಮ ಮತ್ತು ಧ್ಯಾನವು ಇಂದು ಆರೋಗ್ಯಕ್ಕಾಗಿ ನೆರವಾಗಬಹುದು. ವಿಶೇಷ ಸಲಹೆ. ನೀವು ಮಾಡುವ ಪ್ರತಿಯೊಂದು ನಿರ್ಧಾರಕ್ಕೂ ಧೈರ್ಯ ಮತ್ತು ವಿವೇಕ ಬೇಕು. ಮಾತಿನಲ್ಲಿ ಸಹ ಜೋಪಾನ ಮತ್ತು ಸೌಜನ್ಯ ಇರಲಿ. ಮುಂಬರುವ ದಿನಗಳಲ್ಲಿ ಯಶಸ್ಸು ಸಾಧಿಸಲು ಇಂದು ಬಿತ್ತನೆ ಮಾಡಿದ ಬಿತ್ತನೆ ಸಿಂಚನವಾಗುತ್ತದೆ. ಅದು ನಂಬಿಕೆ, ಶ್ರಮ ಮತ್ತು ಸಮಯದಿಂದ ಫಲಿತಾಂಶ ತರುವಂತೆ ಮಾಡಬಹುದು. ಬಹುಮಹಿಮೆ ತಂತ್ರ. ಓಂ ಶ್ರೀ ಹನುಮತೆ ನಮಃ ಎಂಬ ಮಂತ್ರವನ್ನು 21 ಅಥವಾ 108 ಬಾರಿ ಜಪಿಸಿ. ಕೆಂಪು ಬಣ್ಣದ ಬಟ್ಟೆ ಧರಿಸಿ ದೀಪ ಹಚ್ಚಿ ಪ್ರಾರ್ಥಿಸುವುದರಿಂದ ಶಕ್ತಿಯು ಹೆಚ್ಚಬಹುದು. ಹನುಮಾನ್ ಚಾಲಿಸಾ ಪಠಣದಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗಬಹುದು. ಮುಂದಿನ ರಾಶಿ ವೃಷಭ. ಅವರ ದಿನ ಹೇಗಿದೆ ನೋಡೋಣ.
ವೃಷಭ ರಾಶಿಯವರಿಗೆ ಯಾವ ರೀತಿ ಇದೆ ನೋಡೋಣ. ಇಂದು ನೀವು ಶಾಂತ ಮನಸ್ಸು ಮತ್ತು ಸ್ಥಿರ ದೃಷ್ಟಿಕೋನದಿಂದ ದಿನವನ್ನು ಸಾಗಿಸಬಹುದು. ನಿಮ್ಮ ಧೈರ್ಯ ಮತ್ತು ಜವಾಬ್ದಾರಿಯುತ ನಡೆ ಇತರರ ಗಮನ ಸೆಳೆಯುತ್ತದೆ. ಕೆಲವು ನಿರ್ಣಯಗಳಲ್ಲಿ ದೀರ್ಘಕಾಲಿಕ ಪ್ರಭಾವಗಳಿರಬಹುದಾದ್ದರಿಂದ ಎಚ್ಚರಿಕೆಯಿಂದ ಇರಬೇಕು. ಇಂದು ಕೆಲವು ವ್ಯಕ್ತಿಗಳು ನಿಮ್ಮ ಧೈರ್ಯವನ್ನು ಪರೀಕ್ಷಿಸಬಹುದು, ಆದರೆ ನೀವು ಧೈರ್ಯದಿಂದ ಸಮಾಧಾನವನ್ನು ಕಾಪಾಡುವಿರಿ. ನಿಮ್ಮ ನಿರ್ವಹಣಾ ಕೌಶಲ್ಯ ಮತ್ತು ಮ್ಯಾಚುರಿಟಿ ಇಂದು ಬೆಳಗಲಿದೆ. ಸಮಯದ ಸರಿಯಾದ ಉಪಯೋಗದಿಂದ ಯಶಸ್ಸನ್ನು ಸಾಧಿಸಲು ಸಾಧ್ಯ. ವೃಷಭ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ವೃಷಭ ರಾಶಿಯವರು ಸ್ಥಿರತೆ, ಬದ್ಧತೆ ಮತ್ತು ಶ್ರಮಕ್ಕೆ ಹೆಸರಾಗಿರುವವರು. ಅವರು ಯಾವುದೇ ಕೆಲಸದಲ್ಲಿ ಮೊದಲು ಯೋಚಿಸಿ ನಂತರ ನಿಶ್ಚಯವಾಗಿ ನಡೆದುಕೊಳ್ಳುತ್ತಾರೆ. ಇಂದು ಈ ಗುಣಗಳು ನಿಮಗೆ ಉತ್ತಮ ಮುನ್ನಡೆ ನೀಡಬಹುದು, ಆದರೆ ಶ್ರದ್ಧೆ ಇಲ್ಲದವರಿಂದ ದೂರವಿರುವುದು ಒಳಿತು. ನಿಮ್ಮ ಒಳಚಿಂತನ ಮತ್ತು ಹಿತವಚನ ಇತರರಿಗೆ ಮಾರ್ಗದರ್ಶನ ನೀಡಬಹುದು. ಆರ್ಥಿಕ ಸ್ಥಿತಿ ಹೇಗಿದೆ ನೋಡೋಣ. ಹಣಕಾಸಿನ ಪರಿಸ್ಥಿತಿಯಲ್ಲಿ ಸ್ಥಿರತೆ ಕಂಡುಬರುತ್ತದೆ. ಹಳೆಯ ಸಾಲ ಅಥವಾ ಬಾಕಿಯ ಹಣ ವಾಪಸ್ ಬರಬಹುದಾದ ಸಾಧ್ಯತೆ ಇದೆ. ಹೊಸ ಹೂಡಿಕೆ ಮಾಡುವ ಆಸೆ ಮೂಡಬಹುದು, ಆದರೆ ವಿವರವಾದ ಪರಿಶೀಲನೆ ಅಗತ್ಯ. ಇಂದು ಖರ್ಚು ಕಡಿಮೆ ಮಾಡಿ ಉಳಿತಾಯಕ್ಕೆ ಪ್ರಾಮುಖ್ಯತೆ ನೀಡಿದರೆ ಭವಿಷ್ಯದಲ್ಲಿ ಉಪಯೋಗವಾಗಬಹುದು. ದೈನಂದಿನ ಖರ್ಚುಗಳಲ್ಲಿ ಸ್ವಲ್ಪ ನಿಯಂತ್ರಣ ಬೆಸ್ಟ್. ಪ್ರೀತಿ ಮತ್ತು ಸಂಬಂಧಗಳು ಹೇಗಿದೆ ನೋಡೋಣ. ಪ್ರೀತಿ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಭರವಸೆ ಹಾಗೂ ಸಮಾಧಾನವಿದೆ. ನೀವು ನಿಮ್ಮ ಸಂಗಾತಿಗೆ ಹೆಚ್ಚು ಸಮಯ ನೀಡಿದರೆ ಬಾಂಧವ್ಯ ಬಲಗೊಳ್ಳಬಹುದು. ವೈವಾಹಿಕ ಜೀವನದಲ್ಲಿ ಸೌಮ್ಯತೆ ಮತ್ತು ಆರಾಧನೆ ಟುಡೇ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತವೆ. ನೀವು ಒಳ್ಳೆಯ ಶ್ರೋತರಾಗಿದ್ದರೆ ಇತರರ ಭಾವನೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ಇತ್ತೀಚೆಗೆ ಉಂಟಾದ ಭಿನ್ನಾಭಿಪ್ರಾಯಗಳು ಸರಿಯಾಗುವ ಲಕ್ಷಣವಿದೆ. ಆರೋಗ್ಯದ ಹಂತ. ಇಂದಿನ ಆರೋಗ್ಯ ಸ್ಥಿತಿ ಉತ್ತಮವಾಗಿರಬಹುದು, ಆದರೆ ಆಹಾರ ಪದ್ಧತಿಯಲ್ಲಿ ನಿಯಮ ಪಾಲನೆ ಅಗತ್ಯವಿದೆ. ಜೀರ್ಣಕ್ರಮ ಸಂಬಂಧಿತ ಸಮಸ್ಯೆಗಳಿರುವವರು ಎಚ್ಚರಿಕೆಯಿಂದ ಇರಬೇಕು. ವಾಯು ಮಾಲಿನ್ಯದಿಂದ ದೂರವಿರುವುದು ಉತ್ತಮ. ಪ್ರಾಣಾಯಾಮ ಅಥವಾ ಹಗಲು ಮೃದುವಾದ ವ್ಯಾಯಾಮ ಶಿಫಾರಸು. ಶಕ್ತಿ ಮತ್ತು ಶಾಂತಿಗೆ ದಿನದ ಆರಂಭದಲ್ಲಿ ಧ್ಯಾನ ಉಪಯುಕ್ತ. ವಿಶೇಷ ಸಲಹೆ. ಸಮಯ ನಿಮ್ಮ ಪರಿಯಲ್ಲಿದೆ, ಆದರೆ ನಿರ್ಧಾರಗಳಲ್ಲಿ ಜವಾಬ್ದಾರಿಯುತತನ ಇರಲಿ. ಬೇರೆ ವ್ಯಕ್ತಿಗಳ ಸಲಹೆಗಳನ್ನು ಗ್ರಹಿಸಿ, ಆದರೆ ನಿಮ್ಮ ನಿರ್ಧಾರಗಳಲ್ಲಿ ಸ್ವತಂತ್ರತೆಯನ್ನು ಇಟ್ಟುಕೊಳ್ಳಿ. ಇಂದು ನೀವು ಬೇರೆಯವರಿಂದ ಶ್ಲಾಘನೆ ಪಡೆಯುವ ಸಾಧ್ಯತೆ ಇದೆ. ನಿಮ್ಮ ಶ್ರಮದ ಫಲ ಇನ್ನು ಸ್ವಲ್ಪ ಸಮಯದಲ್ಲಿ ಚಿಗುರಿಡಬಹುದು. ಬಹುಮಹಿಮೆ ತಂತ್ರ. ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಎಂಬ ಮಂತ್ರವನ್ನು ಮನಃಪೂರ್ವಕವಾಗಿ 108 ಬಾರಿ ಜಪಿಸಿ. ಹಸಿರು ಅಥವಾ ತೇವಾಳು ಬಣ್ಣದ ಬಟ್ಟೆ ಧರಿಸಿ. ಬೇಳೆ ಅಥವಾ ಅಕ್ಕಿಯನ್ನು ದಾನ ಮಾಡಿದರೆ ಅದೃಷ್ಟ ಹೆಚ್ಚಬಹುದು. ಮುಂದಿನ ರಾಶಿ ಮಿಥುನ. ಅವರ ದಿನ ಹೇಗಿದೆ ನೋಡೋಣ. ಇಂದಿನ ಮಿಥುನ ರಾಶಿಯವರಿಗೆ ಯಾವ ರೀತಿ ಇದೆ ನೋಡೋಣ. ಇಂದು ನಿಮಗೆ ಚಂಚಲತೆ ಮತ್ತು ಆತುರದ ತೊಡಕು ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದೆ. ಚಂದ್ರನ ಪ್ರಭಾವದಿಂದಾಗಿ ಭಾವನೆಗಳು ಮೇಲ್ಕಡಿಮೆ ಆಗಬಹುದು, ಆದ್ದರಿಂದ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ತಾಳ್ಮೆ ಅಗತ್ಯ. ನಿಮ್ಮ ಸೃಜನಾತ್ಮಕ ಶಕ್ತಿಯು ಇಂದು ಉಜ್ವಲವಾಗಿರುತ್ತದೆ, ಅದನ್ನು ಸರಿಯಾದ ದಿಕ್ಕಿಗೆ ಹಿರಿದುಕೊಳ್ಳಿ. ಒತ್ತಡದ ನಡುವೆಯೂ ನೀವು ಸಮತೋಲನ ಕಾಯ್ದುಕೊಳ್ಳುವಂತೆ ಪ್ರಯತ್ನಿಸಿದರೆ ಯಶಸ್ಸು ಸಮೀಪದಲ್ಲೇ ಇದೆ. ಅನಿರೀಕ್ಷಿತ ಸುದ್ದಿಗಳು ಅಥವಾ ಭೇಟಿಗಳು ನಿಮ್ಮ ದಿನವನ್ನು ಬದಲಾಯಿಸಬಹುದಾದಂತಿವೆ. ನಿಮ್ಮ ನಿಟ್ಟಿನಲ್ಲಿ ಈ ದಿನ ನಿಜಕ್ಕೂ ಹೊಸ ಅವಕಾಶಗಳ ಪ್ರಾರಂಭವಾಯಿತು ಎಂಬ ಭಾವನೆ ಮೂಡಬಹುದು. ಮಿಥುನ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಮಿಥುನ ರಾಶಿಯವರು ಬುದ್ಧಿವಂತರಾಗಿದ್ದು ಮಾತಿನಲ್ಲಿ ಶಕ್ತಿ ಹೊಂದಿರುತ್ತಾರೆ. ಇವರ ಗುಣವೆಂದರೆ ಬದಲಾವಣೆಗೆ ತಯಾರಿ ಮತ್ತು ಬುದ್ಧಿಮತ್ತೆಯ ಬಳಸುವ ಜಾಣ್ಮೆ. ಇಂದು ನೀವು ಸಾಮಾಜಿಕವಾಗಿ ಹೆಚ್ಚು ಕ್ರಿಯಾಶೀಲರಾಗಿರಬಹುದು. ಒಂದು ಮಾತು ಎಲ್ಲಿ ಯಾರ ಮುಂದೆ ಹೇಳಬೇಕು ಎಂಬ ಸಂವೇದನೆ ಇಂದಿನ ದಿನಕ್ಕೆ ಅಗತ್ಯ. ನಿಮ್ಮ ವಿಚಾರ ಶಕ್ತಿ ಮತ್ತು ತೀಕ್ಷ್ಣತೆಯು ಇತರರನ್ನು ಪ್ರಭಾವಿತ ಮಾಡುವುದರಲ್ಲಿ ಯಶಸ್ವಿಯಾಗಬಹುದು. ಆರ್ಥಿಕ ಸ್ಥಿತಿ ಹೇಗಿದೆ ನೋಡೋಣ. ಆರ್ಥಿಕವಾಗಿ ಹೆಚ್ಚು ಜಾಗರೂಕತೆಯ ದಿನವಿದು. ನಿಮ್ಮ ಖರ್ಚುಗಳು ನಿಯಂತ್ರಣದಲ್ಲಿಲ್ಲದಂತೆ ತೋರಬಹುದು, ಆದರೆ ಅವುಗಳನ್ನು ಕಾಲಮಿತಿಯೊಳಗೆ ತರುವುದು ಸಾಧ್ಯ. ಆಯವ್ಯಯ ತಾಳಮೇಳಕ್ಕೆ ಯೋಜನೆ ಅಗತ್ಯ. ಬೇಡದ ಖರ್ಚುಗಳಿಗೆ ಬ್ರೇಕ್ ಹಾಕುವುದು ಉತ್ತಮ. ಬೌದ್ಧಿಕ ಶ್ರಮದ ಮೂಲಕ ಆರ್ಥಿಕ ಲಾಭ ಗಳಿಸುವ ಅವಕಾಶ ಇದೆ. ಹಳೆಯ ಹೂಡಿಕೆಯಿಂದ ಲಾಭದ ನಿರೀಕ್ಷೆ ಇದೆ. ಪ್ರೀತಿ ಮತ್ತು ಸಂಬಂಧಗಳು ಹೇಗಿದೆ ನೋಡೋಣ. ಪ್ರೀತಿಯ ವಿಷಯದಲ್ಲಿ ನಿಖರತೆ ಮತ್ತು ಭಾವಪೂರ್ಣ ಸಂಭಾಷಣೆ ಮುಖ್ಯ. ಇಂದು ನಿಮ್ಮ ಸಂಗಾತಿಯಿಂದ ಪ್ರಾಮಾಣಿಕ ಮಾತು ಕೇಳಬಹುದು. ಅದಕ್ಕೆ ನೀವು ಸೂಕ್ತ ಪ್ರತಿಕ್ರಿಯೆ ನೀಡಿದರೆ ಸಂಬಂಧ ಬಲಗೊಳ್ಳುತ್ತದೆ. ಹೊಸ ಪರಿಚಯಗಳು ಗಂಭೀರ ಬಾಂಧವ್ಯಗಳ ರೂಪ ತೆಗೆದುಕೊಳ್ಳುವ ಸಾಧ್ಯತೆ. ಸಂಬಂಧಗಳಲ್ಲಿನ ದ್ವಂದ್ವಗಳಿಗೆ ಸ್ಪಷ್ಟತೆ ತರಬೇಕಾದ ದಿನವಿದು. ತಾಳ್ಮೆಯಿಂದ ನಡೆದರೆ ಭಾವನಾತ್ಮಕ ಸ್ಥಿರತೆಯನ್ನು ಪಡೆಯಬಹುದು. ಆರೋಗ್ಯದ ಹಂತ. ಆರೋಗ್ಯದ ದೃಷ್ಟಿಯಿಂದ ಈ ದಿನ ಮಧ್ಯಮವಾಗಿದೆ.
ಮನೆಯ ಆಹಾರದ ಕಡೆ ಹೆಚ್ಚು ಗಮನ ನೀಡಿ. ಬಿಸಿಯೂಟ, ಕೊಬ್ಬು ಹೆಚ್ಚಿದ ಆಹಾರ ತಪ್ಪಿಸಲು ಪ್ರಯತ್ನಿಸಿ. ಮಾನಸಿಕ ಒತ್ತಡದಿಂದ ನಿದ್ರೆ ಕೆಡಬಹುದು. ಆದ್ದರಿಂದ ಧ್ಯಾನ ಅಥವಾ ಓದು ಮೂಲಕ ಮನಸ್ಸನ್ನು ಆರಾಮಗೊಳಿಸಿ. ಹಠಾತ್ ತೊಂದರೆಗಳು ಬರುವ ಸಾಧ್ಯತೆ ಇದೆ. ಆದ್ದರಿಂದ ನಿಮ್ಮ ದೈನಂದಿನ ಪದ್ಧತಿಯಲ್ಲಿಯೇ ಶ್ರದ್ಧೆ ಇರಲಿ. ಯೋಗ ಅಥವಾ ಇಳಿಜಾರಿನಲ್ಲಿ ನಡೆಯುವುದು ಉತ್ತಮ. ವಿಶೇಷ ಸಲಹೆ: ನಿಮ್ಮ ಪ್ರತಿಯೊಂದು ಮಾತಿಗೆ ಉತ್ತರದ ಹೊಣೆ ಹೊತ್ತಿರುವಿರಿ ಎಂಬುದನ್ನು ನೆನಪಿನಲ್ಲಿಡಿ. ಹೊಸ ಸಂಬಂಧಗಳ ಬಗ್ಗೆ ಆಲೋಚನೆಯಿಲ್ಲದೆ ಮುನ್ನಡೆಯಬೇಡಿ. ಪ್ರಾಮಾಣಿಕತೆ ಮುಖ್ಯ. ಇಂದು ನಿಮ್ಮ ಬುದ್ಧಿಶಕ್ತಿಯ ಬಳಕೆ ಬಹುಮಹಿಮೆ ತರುವ ಸಾಧ್ಯತೆ ಇದೆ. ಆಲೋಚನೆಗೆ ಮೊದಲು ಕಣ್ಣು ಮುಚ್ಚುವ ಬದಲು ಮನಸ್ಸನ್ನು ಬಿಚ್ಚಿ ಯೋಚಿಸಿ. ಬಹುಮಹಿಮೆ ತಂತ್ರ: ಓಂ ಬುದ್ಧಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 108 ಬಾರಿ ಜಪಿಸಿ. ಹಳದಿ ಬಟ್ಟೆ ಅಥವಾ ಹಳದಿ ಹೂವಿನ ಬಳಕೆ ಮಾಡುವುದರಿಂದ ಶುಭ ಫಲ ಸಿಗಬಹುದು. ವಿದ್ಯಾರ್ಥಿಗಳು ಅಥವಾ ಕಲಾವಿದರಿಗೆ ಗುರುಪೂಜೆ ಅಥವಾ ವಿದ್ಯಾದಾನ ಶ್ರೇಷ್ಠ. ಮುಂದಿನ ರಾಶಿ ಕಟಕ. ಅವರ ದಿನ ಹೇಗಿದೆ ನೋಡೋಣ. ಈ ದಿನ ಕಟಕ ರಾಶಿಯವರಿಗೆ ಯಾವ ರೀತಿ ಇದೆ ನೋಡೋಣ. ಇಂದು ನಿಮ್ಮ ಮನಸ್ಸು ನಿಗದಿತ ಗುರಿಗಳತ್ತ ಕೇಂದ್ರೀಕೃತವಾಗಿರುತ್ತದೆ. ಕೆಲವು ಮೌಲ್ಯಯುತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯ ಇದು. ನಿಮ್ಮ ಕೆಲಸದ ಸ್ಥಳದಲ್ಲಿ ಅಥವಾ ಮನೆಯಲ್ಲಿಯೂ ಸಹ ನಿಮ್ಮಿಂದ ನಿರೀಕ್ಷೆಗಳಿದ್ದುಕೊಂಡಿವೆ. ನೀವು ತಾಳ್ಮೆಯಂತೆ ಪ್ರತಿಕ್ರಿಯಿಸಿದರೆ ಉತ್ತಮ ಫಲಿತಾಂಶಗಳು ಸಿಗುವ ಸಾಧ್ಯತೆ ಹೆಚ್ಚು. ಮನಸ್ಸಿನಲ್ಲಿ ಅಲ್ಪ ಸಂಶಯಗಳು ಇದ್ದರೂ ಸ್ಪಷ್ಟತೆ ಪಡೆಯಲು ಸಮಾಲೋಚನೆ ಮಾಡುವುದು ಶ್ರೇಷ್ಠ. ಸಾಮಾನ್ಯವಾಗಿ ಈ ದಿನ ಶ್ರಮದ ಮೇಲೆ ಬಹುಮಹಿಮೆ ಕೊಡುವ ದಿನ. ಕಟಕ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಕಟಕ ರಾಶಿಯವರು ಭಾವನಾತ್ಮಕವಾಗಿ ಬಲಿಷ್ಠರು ಮತ್ತು ಸಂಬಂಧಗಳಿಗೆ ಮಹತ್ವ ನೀಡುವವರು. ಇವರು ಮನೆಯ ಸದಸ್ಯರ ಹಿತಕ್ಕಾಗಿ ಯಾವುದೇ ತ್ಯಾಗಕ್ಕೂ ಸಿದ್ಧರಿರುತ್ತಾರೆ. ಇಂದಿನ ದಿನ ನಿಮ್ಮ ಪ್ರೀತಿಯ ಸಂಬಂಧಗಳು ಮತ್ತು ಕುಟುಂಬದ ಮೇಲಿನ ಬದ್ಧತೆಯು ಹೆಚ್ಚಾಗಿ ಪ್ರಕಾಶಮಾನವಾಗಬಹುದು. ನಿಮ್ಮ ಒಳಗೆ ಇರುವ ಕಾಳಜಿಯ ಗುಣ ಇತರರ ತೊಂದರೆಗಳನ್ನು ಪರಿಹರಿಸಲು ನೆರವಾಗುತ್ತದೆ. ಆದರೆ ಅತಿಯಾದ ಭಾವನಾತ್ಮಕತೆಯಿಂದ ತೀರ್ಮಾನ ತೆಗೆದುಕೊಳ್ಳದಂತೆ ಎಚ್ಚರ. ಆರ್ಥಿಕ ಸ್ಥಿತಿ ಹೇಗಿದೆ ನೋಡೋಣ. ಹಣಕಾಸಿನಲ್ಲಿ ಹೆಚ್ಚು ಸ್ಥಿರತೆಯ ದಿನವಿದು. ಹಳೆಯ ಲಾಭದ ಮೂಲಗಳಿಂದ ನಿರೀಕ್ಷಿತ ಆದಾಯವು ದೊರಕುವ ಸಾಧ್ಯತೆ ಇದೆ. ಆದರೆ ಖರ್ಚಿನಲ್ಲಿ ಸ್ವಲ್ಪ ಹೆಚ್ಚಳವಿರುವ ಸೂಚನೆಗಳಿವೆ. ಕುಟುಂಬದ ಅಗತ್ಯಗಳಿಗೆ ನೀವು ಹೆಚ್ಚು ಖರ್ಚು ಮಾಡಬಹುದು. ಹೆಚ್ಚುವರಿ ಆದಾಯಕ್ಕಾಗಿ ಸೃಜನಾತ್ಮಕ ನೈಪುಣ್ಯವನ್ನು ಉಪಯೋಗಿಸಿದರೆ ಉತ್ತಮ. ದಾನ ಧರ್ಮ ಮಾಡಿದರೆ ಸಂತೃಪ್ತಿಯ ಜೊತೆಗೆ ಉತ್ತಮ ಫಲ ಸಿಗಬಹುದು. ಪ್ರೀತಿ ಮತ್ತು ಸಂಬಂಧಗಳು ಹೇಗಿದೆ ನೋಡೋಣ. ಇಂದು ಸಂಬಂಧಗಳು ಮತ್ತಷ್ಟು ಆಳವಾಗುವ ಲಕ್ಷಣಗಳಿವೆ. ನೀವು ನಿಮ್ಮ ಸಂಗಾತಿಯೊಂದಿಗೆ ಹೆಚ್ಚಿನ ಸಮಯ ಕಳೆಯಬಹುದು. ಇದು ನಂಬಿಕೆಯನ್ನು ಗಟ್ಟಿ ಮಾಡುತ್ತದೆ. ಒಟ್ಟಾಗಿ ಜೀವನದ ಗುರಿಗಳನ್ನು ಹಂಚಿಕೊಳ್ಳುವುದು ನಿಮ್ಮ ಬಾಂಧವ್ಯವನ್ನು ಬಲಗೊಳಿಸುತ್ತದೆ. ಒಂದು ಚಿಕ್ಕ ಭಿನ್ನಾಭಿಪ್ರಾಯ ಮೂಡಿದರೂ ಭಾವನೆಗಳನ್ನು ಶಾಂತಿಯುತವಾಗಿ ಹಂಚಿಕೊಳ್ಳಿ. ಹೊಸ ಪರಿಚಯಗಳು ಸ್ನೇಹದಿಂದ ಪ್ರೀತಿಯವರೆಗೆ ಬೆಳೆಯಬಹುದಾದ ಸಂದರ್ಭವಿದೆ. ಆರೋಗ್ಯದ ಹಂತ: ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುವ ಸಾಧ್ಯತೆ ಇದೆ. ಆದರೆ ಹಳೆಯ ಸಮಸ್ಯೆ ಮತ್ತೆ ತಲೆ ಎತ್ತಬಹುದು. ತಕ್ಷಣ ಚಿಕಿತ್ಸೆ ತೆಗೆದುಕೊಳ್ಳಿ. ಹೃದಯ, ಜೀರ್ಣಕೋಶ ಮತ್ತು ಚರ್ಮದ ಸಮಸ್ಯೆಗಳ ಬಗ್ಗೆ ಹೆಚ್ಚು ಎಚ್ಚರ. ನೈಋತ್ಯದ ದಿಕ್ಕಿನಲ್ಲಿ ಮೃದುವಾದ ವ್ಯಾಯಾಮ, ಪ್ರಾಣಾಯಾಮ ಹಾಗೂ ಸಾತ್ವಿಕ ಆಹಾರದಿಂದ ಶಕ್ತಿ ತುಂಬಬಹುದು. ನೀವು ದಿನದ ಮೊದಲ ಭಾಗದಲ್ಲಿ ಹೆಚ್ಚು ಶಕ್ತಿಶಾಲಿಯಾಗಿ ಕಾಣಬಹುದು. ವಿಶೇಷ ಸಲಹೆ: ನಿಮ್ಮ ಭಾವನೆಗಳ ಮೇಲೆ ನಂಬಿಕೆ ಇಡೋಣ, ಆದರೆ ಅತಿಯಾಗಿ ಅದರಲ್ಲಿ ಮುಳುಗಬೇಡಿ. ಸ್ಪಷ್ಟವಾದ ಅಭಿಪ್ರಾಯ ಮತ್ತು ಆಳವಾದ ಜಾಣ್ಮೆ ಹೊಂದಿದ ನಿರ್ಧಾರಗಳು ಇಂದಿನ ದಿನದ ವಿಶೇಷತೆ ಆಗಬೇಕು. ಮಾತಿನಲ್ಲಿ ನಯತೆ ಇರಲಿ, ಆದರೆ ನಿಲುವಿನಲ್ಲಿ ದೃಢತೆ ಇರಲಿ. ಆದರೆಯೂ ನಿಮ್ಮ ಶಕ್ತಿಯ ಆಗರವಾಗಬಲ್ಲದು. ಬಹುಮಹಿಮೆ ತಂತ್ರ: ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು ನಿತ್ಯ 18 ಅಥವಾ 108 ಬಾರಿ ಜಪಿಸಿ. ಬಿಳಿ ಬಟ್ಟೆ ಅಥವಾ ಮೋತಿ ಧರಿಸಿದರೆ ಮನಸ್ಸಿಗೆ ಶಾಂತಿ ಹಾಗೂ ಧೈರ್ಯ ದೊರಕಬಹುದು. ಪಾಲು ಅಥವಾ ಬಿಳಿ ಅಕ್ಕಿಯನ್ನು ದಾನ ಮಾಡಿದರೆ ಉತ್ತಮ ಫಲವಿದೆ. ಮುಂದಿನ ರಾಶಿ ಸಿಂಹ. ಅವರ ದಿನ ಹೇಗಿದೆ ನೋಡೋಣ. ಇಂದಿನ ಸಿಂಹರಾಶಿಯವರಿಗೆ ಯಾವ ರೀತಿ ಇದೆ ನೋಡೋಣ. ಇಂದು ನೀವು ಆತ್ಮವಿಶ್ವಾಸದಿಂದ ತುಂಬಿರುವಿರಿ. ನಿಮ್ಮ ಚಲನೆಗಳಲ್ಲಿ ಉತ್ಸಾಹ ಮತ್ತು ನಿರ್ಧಾರ ಸ್ಪಷ್ಟವಾಗಿರುತ್ತದೆ. ಸಿಂಹರಾಗಿ ನೀವು ಯಾವ ಕೆಲಸವನ್ನು ಅರ್ಧ ಮಾರ್ಗದಲ್ಲಿ ಬಿಡದ ಗುಣವಿರುವುದರಿಂದ ಇಂದಿನ ಕಾರ್ಯಗಳಲ್ಲಿ ಶ್ರೇಷ್ಠ ಸಾಧನೆ ಸಾಧ್ಯ. ನಿಮ್ಮ ಅಭಿಪ್ರಾಯಗಳ ಮೇಲೆ ನಂಬಿಕೆ ಇಟ್ಟು ಮುಂದುವರಿಯಿರಿ. ಇತರರು ಪ್ರೇರಣೆ ಪಡೆಯುವಂತಹ ವ್ಯಕ್ತಿತ್ವವಿರುವಿರಿ. ಆದರೆ ಅಹಂಭಾವ ತೋರಿಸುವುದನ್ನು ಕಡಿಮೆ ಮಾಡಿ ಸೌಮ್ಯತೆಯಿಂದ ಮುನ್ನಡೆದರೆ ಇನ್ನಷ್ಟು ಫಲಕಾರಿಯಾಗುತ್ತದೆ. ಈ ದಿನ ನಿಮ್ಮ ಸುತ್ತಲಿನ ಜನರ ಗಮನವು ನಿಮ್ಮತ್ತ ಸೆಳೆಯುತ್ತದೆ. ನಿಮ್ಮ ಮಾತು ಮತ್ತು ನಡೆಯಿಂದ ನಿಮ್ಮ ವ್ಯಕ್ತಿತ್ವ ಗಟ್ಟಿ ಮಾಡಿ.
ಸಿಂಹರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಸಿಂಹರಾಶಿಯವರು ಸ್ವಾಭಿಮಾನಿ, ಬಾಹುಬಲಿ ಧೋರಣೆಯ ವ್ಯಕ್ತಿಗಳು. ಇವರು ಯಾವ ಸಂದರ್ಭದಲ್ಲಿ ತಲೆಬಗ್ಗದೆ ತಮ್ಮ ಆದರ್ಶಗಳಿಗಾಗಿ ನಿಂತು ಹೋರಾಡುತ್ತಾರೆ. ಇಂದು ನಿಮ್ಮ ಈ ಗುಣಗಳು ಹೆಚ್ಚು ಉಜ್ವಲವಾಗಿ ಬೆಳಗಬಹುದು. ನೀವು ತಂಡದ ನಾಯಕತ್ವದಲ್ಲಿ ಅಥವಾ ಸಾರ್ವಜನಿಕವಾಗಿ ಹೊಸದೊಂದು ಪಾತ್ರ ವಹಿಸಬಹುದು. ಸಾಮಾಜಿಕ ಸೇವೆಯಲ್ಲಿ, ಕೌಟುಂಬಿಕ ಉತ್ಸವಗಳಲ್ಲಿ ನಿಮ್ಮ ಕೊಡುಗೆ ಗಮನ ಸೆಳೆಯಬಹುದು. ಆರ್ಥಿಕ ಸ್ಥಿತಿ ಹೇಗಿದೆ ನೋಡೋಣ. ಇಂದು ಹಣಕಾಸಿನ ಪರಿಸ್ಥಿತಿ ನಿಮಗೆ ಸ್ವಲ್ಪ ಉತ್ತಮ ಭಾವನೆ ನೀಡಬಹುದು. ಹಳೆಯ ಬಾಕಿಗಳ ವಸೂಲಿ ಅಥವಾ ಪುನಃ ಹೂಡಿಕೆಯ ಲಾಭದ ಸೂಚನೆಗಳಿವೆ. ನಿಮ್ಮ ಖರ್ಚು ಯೋಜನೆಗಳು ಸರಿಯಾಗಿ ಅಳವಡಿಸಬಹುದು, ಆದರೆ ಅಗತ್ಯವಿಲ್ಲದ ಖರ್ಚುಗಳು ನಿಮ್ಮ ಲಾಭದಲ್ಲಿ ಇಳಿಕೆ ತರುವ ಸಾಧ್ಯತೆ. ಸಾಹಸಪೂರ್ಣ ಹೂಡಿಕೆಗಳನ್ನು ಮಾಡೋಕೆ ಹಂಬಲಿಸಿದರೂ ತಜ್ಞರ ಸಲಹೆ ಇಲ್ಲದೆ ಮುನ್ನಡೆಯಬೇಡಿ. ಸಂಘಟನೆ ಮತ್ತು ಆಡಳಿತಕ್ಕೆ ಸಂಬಂಧಿಸಿದ ಆಯವ್ಯಯ ಉತ್ತಮ ಫಲ ನೀಡಬಹುದು. ಪ್ರೀತಿ ಮತ್ತು ಸಂಬಂಧಗಳು ಹೇಗಿದೆ ನೋಡೋಣ. ಪ್ರೀತಿಯ ವಿಷಯದಲ್ಲಿ ನಿಮ್ಮ ಶಕ್ತಿ, ಉತ್ಸಾಹ ಮತ್ತು ಸಮರ್ಪಣೆ ಮಿತಿಮೀರುತ್ತದೆ. ಈ ದಿನ ಸಂಗಾತಿಯೊಂದಿಗೆ ಸಮಾನ ಭಾವನೆಗಳ ವಿನಿಮಯದಿಂದ ಸಂಬಂಧ ಮತ್ತಷ್ಟು ಆಳಗೊಳ್ಳಲಿದೆ. ಒಂದು ಸಣ್ಣ ಉಡುಗೊರೆ ಅಥವಾ ಪ್ರಾಮಾಣಿಕ ಮಾತು ನಿನ್ನ ಗೆಳತಿಯ ಮನಸ್ಸು ಗೆಲ್ಲಬಹುದು. ಹೊಸ ಪರಿಚಯಗಳು ಪ್ರೀತಿಗೆ ದಾರಿ ತೋರಬಹುದು, ಆದರೆ ವೇಗವಾಗಿ ತೀರ್ಮಾನ ಕೈಗೊಳ್ಳದಂತೆ ಎಚ್ಚರ. ಪ್ರೀತಿಯು ವಿಶ್ವಾಸವನ್ನೇ ಗುರಿಯಾಗಿಟ್ಟುಕೊಳ್ಳಿ. ಆರೋಗ್ಯದ ಹಂತ. ಸಾಮಾನ್ಯವಾಗಿ ಇಂದಿನ ದಿನ ದೈಹಿಕ ಶಕ್ತಿ ಚೆನ್ನಾಗಿರುತ್ತದೆ, ಆದರೆ ಮನಸ್ಸಿನಲ್ಲಿ ಬರುವ ಒತ್ತಡ ಅಥವಾ ನಿದ್ರೆಯ ಕೊರತೆ ಇರುವುದಾದರೆ ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ವ್ಯಾಯಾಮ, ಮಿಡಿತ ಹಾರ್ಮೋನಿ ಮತ್ತು ಶ್ವಾಸದ ನಿಯಂತ್ರಣದ ಅಭ್ಯಾಸ ಇಂದಿಗೆ ಉತ್ತಮ. ಮಹಿಳೆಯರು ಹಾರ್ಮೋನಲ್ ಅಸಮತೋಲನದ ಲಕ್ಷಣಗಳ ಬಗ್ಗೆ ಎಚ್ಚರಿಕೆಯಿಂದಿರಿ. ಜಂಕ್ ಫುಡ್ ತಿನ್ನುವುದು ಕಡಿಮೆ ಮಾಡಿ ಹೈಡ್ರೇಷನ್ ಕಾಪಾಡಿಕೊಳ್ಳಿ. ವಿಶೇಷ ಸಲಹೆ: ನೀವು ಬಲಶಾಲಿ, ಧೈರ್ಯವಂತರು, ಆದರೆ ಈ ಶಕ್ತಿಯನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಬಳಸಿದಾಗ ಮಾತ್ರ ಅದು ಬಹುಮಹಿಮೆಯಾಗಿ ಪರಿಣಮಿಸುತ್ತದೆ. ಇತರರನ್ನು ಬಲವಂತ ಮಾಡುವುದು ಬೇಡ, ಪ್ರೇರೇಪಿಸುವ ಕಲೆ ಕಲಿಯಿರಿ. ನಿಮ್ಮ ಕ್ರಿಯಾಶೀಲತೆ ಹೆಚ್ಚು ಪರಿಣಾಮಕಾರಿ ಆಗಬೇಕಾದರೆ ಶ್ರದ್ಧೆ ಹಾಗೂ ವಿನಯವೂ ಇರಲಿ. ಬಹುಮಹಿಮೆ ತಂತ್ರ. ಓಂ ಶ್ರೀ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 21 ಅಥವಾ 108 ಬಾರಿ ಜಪಿಸಿ. ಅರಿಶಿನ ಅಥವಾ ಕೆಂಪು ಬಟ್ಟೆ ಧರಿಸುವುದು ಶುಭಕಾರಿಯಾಗುತ್ತದೆ. ನಿಮ್ಮ ಇಷ್ಟದ ದೇವರಿಗೆ ದೀಪ ಬೆಳಗಿಸಿ ಧ್ಯಾನ ಮಾಡಿದರೆ ಧೈರ್ಯ, ಯಶಸ್ಸು ಸಿಗಬಹುದು. ಮುಂದಿನ ರಾಶಿ ಕನ್ಯಾ. ಅವರ ದಿನ ಹೇಗಿದೆ ನೋಡೋಣ. ಈ ದಿನ ಕನ್ಯಾ ರಾಶಿಯವರಿಗೆ ಯಾವ ರೀತಿ ಇದೆ ನೋಡೋಣ. ಇಂದು ನಿಮ್ಮ ಮನಸ್ಸು ಶಿಸ್ತಿನತ್ತ ಹೆಚ್ಚು ಕೇಂದ್ರೀಕೃತವಾಗಿರುತ್ತದೆ. ನೀವು ತೆಗೆದುಕೊಳ್ಳುವ ತೀರ್ಮಾನಗಳು ಲಾಜಿಕ್ ಮತ್ತು ವಿಶ್ಲೇಷಣೆಯ ಮೇರೆಗೆ ನಿರ್ಧರಿಸಲ್ಪಡುತ್ತವೆ. ಪರಿಪೂರ್ಣತೆಗಾಗಿ ಇರುವ ನಿಮ್ಮ ಮನೋಭಾವನೆ ಇತರರಿಂದ ಹೆಚ್ಚು ಕಾರ್ಯಕ್ಷಮತೆ ನಿರೀಕ್ಷಿಸುವಂತೆ ಮಾಡಬಹುದು. ಆದರೆ ಇತರರ ದೋಷವನ್ನು ಸಹ ಅರ್ಥ ಮಾಡಿಕೊಳ್ಳಲು ಯತ್ನಿಸಿದರೆ ಉತ್ತಮ ಸಂಬಂಧ ಉಳಿಸಿಕೊಳ್ಳಬಹುದು. ಈ ದಿನವಿಡೀ ನಿಮ್ಮ ಪ್ರಾಮಾಣಿಕತೆ ಮತ್ತು ಕರ್ತವ್ಯ ಪಾಲನೆಯು ಬಹುಮಹಿಮೆಯಾಗಲಿದೆ. ಕನ್ಯಾ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಕನ್ಯಾ ರಾಶಿಯವರು ವಿಶ್ಲೇಷಕ ಮನಸ್ಸಿನವರು. ಅವರು ವಿವರಗಳ ಕಡೆ ಹೆಚ್ಚು ಗಮನ ಕೊಡುತ್ತಾರೆ. ಸಾಧಾರಣವಾಗಿ ಇವರು ಶ್ರದ್ಧೆ, ಶಿಸ್ತು ಮತ್ತು ಪರಿಶುದ್ಧತೆಯನ್ನು ಬದುಕಿನ ಮೂಲ ತತ್ವಗಳೆಂದು ನಂಬುತ್ತಾರೆ. ಇಂದಿನ ದಿನ ಈ ಗುಣಗಳ ಪ್ರಕಾಶಮಾನತೆ ಇತರರಿಗೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ನಿಮ್ಮ ಮಾತು ಮತ್ತು ವರ್ತನೆ ಇತರರ ಮೇಲೆ ಉತ್ತಮ ಪ್ರಭಾವ ಬೀರುತ್ತದೆ. ಇದು ನಿಮ್ಮ ಮಾನಸಿಕ ಸಮತೋಲನವನ್ನು ಹೆಚ್ಚಿಸಲು ಸಹಕಾರಿ. ಆರ್ಥಿಕ ಸ್ಥಿತಿ ಹೇಗಿದೆ ನೋಡೋಣ. ಇಂದು ಹಣಕಾಸಿನಲ್ಲಿ ಸಮತೋಲನ ಇರುವ ದಿನ. ಬುದ್ಧಿವಂತಿಕೆಯೊಂದಿಗೆ ಹಣ ಬಳಸಿದರೆ ಅಲ್ಪ ಆದಾಯದಲ್ಲಿಯೂ ಹೆಚ್ಚಿನ ಪ್ರಯೋಜನ ಪಡೆಯಬಹುದು. ಹೆಚ್ಚುವರಿ ಖರ್ಚುಗಳಿಗೆ ಯೋಗ್ಯ ನಿಯಂತ್ರಣ ಅಗತ್ಯವಿದೆ. ಹೂಡಿಕೆಯ ಲಾಭವಿಲ್ಲದ ಹೂಡಿಕೆಗಳಲ್ಲಿ ಕಾಲಹರಣ ಮಾಡುವುದನ್ನು ತಪ್ಪಿಸಿ. ನಿಮ್ಮ ಹಣಕಾಸು ಉದ್ದೇಶಗಳನ್ನು ಪುನರ್ವಿಮರ್ಶಿಸಿ, ಅಗತ್ಯವಿದ್ದಲ್ಲಿ ಯೋಜನೆ ಬದಲಾಯಿಸಿ. ಪ್ರೀತಿ ಮತ್ತು ಸಂಬಂಧಗಳು ಹೇಗಿದೆ ನೋಡೋಣ. ಪ್ರೀತಿಯ ವಿಚಾರದಲ್ಲಿ ನಿಮ್ಮ ಅಂತರಂಗದ ಭಾವನೆಗಳನ್ನು ಹಂಚಿಕೊಳ್ಳುವ ಉತ್ಸಾಹ ಇರುತ್ತದೆ. ಸಂಗಾತಿಯೊಂದಿಗೆ ನಿಮ್ಮ ನಿಷ್ಠೆ ಮತ್ತು ಆರೈಕೆ ಹೆಚ್ಚು ಸ್ಪಷ್ಟವಾಗಿ ಹೊರಹೊಮ್ಮಬಹುದು. ಇದು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ದಿನ. ತಪ್ಪು ಬದಲಾವಣೆಗೆ ಒತ್ತಾಯ ಮಾಡುವ ಬದಲು ಸಹನೆ ಮತ್ತು ಸಂವಾದದ ಮೂಲಕ ಸಮಸ್ಯೆಗಳನ್ನು ಪರಿಹರಿಸಬಹುದು. ಹೊಸ ಪರಿಚಯಗಳು ಸ್ನೇಹದ ಹಂತದಲ್ಲಿ ಉಳಿಯುವ ಸಾಧ್ಯತೆ ಇದೆ, ಆದರೆ ಧೈರ್ಯದಿಂದ ಮುನ್ನಡೆದರೆ ಮುಂದೇನು ಎಂಬುದು ನಿಮ್ಮ ಕೈಯಲ್ಲಿದೆ. ಆರೋಗ್ಯದ ಹಂತ. ಆರೋಗ್ಯದಲ್ಲಿ ಮಧ್ಯಮ ಮಟ್ಟದ ಸ್ಥಿತಿ ಇದೆ. ಅಲ್ಪ ಜ್ವರ, ಹೊಮ್ಮು ಅಥವಾ ಜೀರ್ಣ ಸಮಸ್ಯೆಗಳು ತೊಂದರೆ ಕೊಡಬಹುದು. ತಿಂಡಿಯಲ್ಲಿ ನಿಯಮ ಮತ್ತು ಸಮಯ ಪಾಲನೆ ಅತ್ಯಂತ ಮುಖ್ಯ. ನೀವು ಹೆಚ್ಚು ಕೆಲಸ ಮಾಡುತ್ತೀರಿ ಎಂಬುದರಿಂದ ವಿಶ್ರಾಂತಿಗೂ ಪ್ರಾಮುಖ್ಯತೆ ನೀಡಿ. ಹಲವಾರು ಕೆಲಸಗಳನ್ನು ಒಂದೇ ಸಮಯದಲ್ಲಿ ಮಾಡಲು ಪ್ರಯತ್ನಿಸುವ ಬದಲು ಒಂದು ಮೇಳಕ್ಕೆ ಒಂದೇ ಕೆಲಸ ತಾಳ್ಮೆಯಿಂದ ಮುಗಿಸಿ. ವಿಶೇಷ ಸಲಹೆ: ನಿಮ್ಮ ಬುದ್ಧಿಶಕ್ತಿ, ನಿಶ್ಚಿತತೆ ಮತ್ತು ಅಧ್ಯಯನಶೀಲತೆಯೇ
ನಿಮ್ಮ ಶಕ್ತಿಯ ಮೂಲಗಳು. ಈ ಗುಣಗಳನ್ನು ನಿತ್ಯ ಜೀವನದಲ್ಲಿ ಜಾಗೃತವಾಗಿ ಬಳಸಿದರೆ ಯಶಸ್ಸು ನಿಮ್ಮೆದುರಿಗೆಯೇ ನಿಲ್ಲುತ್ತದೆ. ನಿಮ್ಮ ಆತ್ಮವಿಶ್ವಾಸವನ್ನು ಉಳಿಸಿಕೊಂಡು ಮುಂದೆ ಸಾಗಿದರೆ ಈ ದಿನ ನಿಮಗೆ ಬಹುಮಹಿಮೆ ತರುತ್ತದೆ. ಬಹುಮಹಿಮೆ ತಂತ್ರ: ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 27 ಅಥವಾ 108 ಬಾರಿ ಜಪಿಸಿ. ಹಸಿರು ಬಟ್ಟೆ ಧರಿಸಿ ದಿನದ ಪ್ರಾರಂಭದಲ್ಲಿ ತುಳಸಿ ಅಥವಾ ಆಂಜನೇಯನ ದರ್ಶನ ಪಡೆಯುವುದು ಶುಭಕರ. ಸ್ವಚ್ಛತೆ ಮತ್ತು ವಿನಯದಿಂದ ದಿನವನ್ನು ಕಳೆಯಿರಿ. ಇದು ನಿಮ್ಮ ದಾರಿಯ ಬೆಳಕು. ಮುಂದಿನ ರಾಶಿ ತುಲಾ. ಅವರ ದಿನ ಹೇಗಿದೆ ನೋಡೋಣ. ಈ ದಿನ ತುಲಾ ರಾಶಿಯವರಿಗೆ ಯಾವ ರೀತಿ ಇದೆ ನೋಡೋಣ. ಇಂದು ನಿಮ್ಮೊಳಗಿನ ಸಮತೋಲನ, ಶಾಂತಿ ಮತ್ತು ನಯತೆಯ ಗುಣಗಳು ಹೆಚ್ಚು ಪ್ರಭಾವ ಬೀರುವ ಸಾಧ್ಯತೆ ಇದೆ. ನಿಮ್ಮ ಸುತ್ತಲಿನ ಪರಿಸ್ಥಿತಿಗಳು ಕೆಲವೊಮ್ಮೆ ಗೊಂದಲದ ತಾಣವಾಗಬಹುದಾದರೂ ನೀವು ಸೂಕ್ಷ್ಮವಾಗಿ ನಿರ್ವಹಿಸುವ ಶಕ್ತಿಯನ್ನು ಹೊಂದಿದ್ದೀರಿ. ಆದರೆ ಕೆಲವೊಮ್ಮೆ ನೀವು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಎಡವಬಹುದು. ಹೀಗಾಗಿ ಸ್ಪಷ್ಟತೆ ತುಂಬಿರುವ ಸಲಹೆಗಳನ್ನು ಪರಿಗಣಿಸಿ. ಇಂದು ನಿಮ್ಮ ನೈಜ ಸ್ವಭಾವದ ಪ್ರಭಾವದಿಂದ ಇತರರ ಸಮಸ್ಯೆಗಳನ್ನು ಪರಿಹರಿಸುವವರಾಗಿ ಕಾಣಿಸಿಕೊಳ್ಳಬಹುದು. ಬಲವಂತದಿಂದ ಮುನ್ನಡೆಯಬೇಡಿ. ಸಮರಸತೆಯಿಂದ ನಡವಳಿಕೆ ಹೆಚ್ಚು ಫಲಿತವಾಗುತ್ತದೆ. ತುಲಾ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ತುಲಾ ರಾಶಿಯವರು ಸಮತೋಲನ, ಸಹಜ ನೈತಿಕತೆ ಮತ್ತು ಶ್ರದ್ಧೆಯ ಪ್ರತಿರೂಪ. ಅವರು ಸದಾ ನಿಷ್ಠುರತೆ ತಪ್ಪಿಸಲು ಪ್ರಯತ್ನಿಸುತ್ತಾರೆ ಮತ್ತು ಇತರರೊಂದಿಗೆ ಸಹಕಾರದ ಮೂಲಕ ಬದುಕಿನಲ್ಲಿ ಯಶಸ್ಸು ಹುಡುಕುತ್ತಾರೆ. ಇಂದು ಈ ಗುಣಗಳು ನಿಮ್ಮ ವೃತ್ತಿಯಲ್ಲಿ ಅಥವಾ ಸಂಬಂಧಗಳಲ್ಲಿ ಮುನ್ನಡೆಯುತ್ತವೆ. ನಿಮ್ಮ ಮಾತಿನಲ್ಲಿ ಸೌಮ್ಯತೆ ಇಟ್ಟುಕೊಂಡು ಹೊಸ ಸಂಬಂಧಗಳನ್ನು ಕಟ್ಟಿಕೊಳ್ಳಬಹುದಾಗಿದೆ. ನೀವು ಯಾರನ್ನಾದರೂ ಕ್ಷಮಿಸುವ ನಿರ್ಧಾರ ಕೈಗೊಂಡಿದ್ದರೆ ಅದನ್ನು ಇಂದು ಅನುಷ್ಠಾನ ಮಾಡಬಹುದು. ಆರ್ಥಿಕ ಸ್ಥಿತಿ ಹೇಗಿದೆ ನೋಡೋಣ. ಇಂದಿನ ಹಣಕಾಸು ಸ್ಥಿತಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಕೆಲವು ವ್ಯವಹಾರಗಳಲ್ಲಿ ಲಾಭದ ಅವಕಾಶಗಳಿವೆ, ಆದರೆ ಅವು ಗಳಿಸಲು ಸಮಯ ಮತ್ತು ಪರಿಶೀಲನೆಯ ಅವಶ್ಯಕತೆ ಇದೆ. ಹೂಡಿಕೆಗೆ ಮೊದಲು ಎಲ್ಲ ಬದ್ಧತೆಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಮುಂದೆ ಸಾಗಿದರೆ ಉತ್ತಮ. ಉಡುಪು, ಮನೆ ಸಂಬಂಧಿತ ಖರ್ಚುಗಳು ಹೆಚ್ಚಾಗಬಹುದು, ಆದರೂ ಅವುಗಳ ಮೇಲೆ ನಿಯಂತ್ರಣ ಇರಲಿ. ಪರಿಶ್ರಮವಿರುವ ಸ್ಥಳದಲ್ಲಿ ಮಾತ್ರ ಹಣ ಹೂಡಿಕೆ ಮಾಡಿ. ಪ್ರೀತಿ ಮತ್ತು ಸಂಬಂಧಗಳು ಹೇಗಿದೆ ನೋಡೋಣ. ಪ್ರೀತಿಯಲ್ಲಿ ನಯತೆಯ ಜತೆ ಸ್ಪಷ್ಟತೆಯ ಅಗತ್ಯವಿದೆ. ನಿಮ್ಮ ಸಂಗಾತಿಯ ಭಾವನೆಗಳ ಬಗ್ಗೆ ಎಚ್ಚರಿಕೆಯಿಂದಿರಿ. ಅವರಿಗೆ ನಿಮ್ಮ ಮನಸ್ಸಿನ ಮಾತು ತಿಳಿಸಬೇಕಾದ ದಿನವಿದು. ಒತ್ತಡದ ಸಂದರ್ಭಗಳಲ್ಲಿ ಸಹಜವಾಗಿ ಮಾತನಾಡಿ, ಅಲ್ಲಿ ನಿಮ್ಮ ಪ್ರೀತಿಯ ಬಾಂಧವ್ಯ ಬಲವಾಗಲಿದೆ. ಹೊಸ ಸಂಬಂಧಗಳು ಬನ್ನಿಯಾಗುವ ಸೂಚನೆಗಳಿವೆ, ಆದರೆ ವೇಗವಾಗಿ ತೀರ್ಮಾನಿಸಬೇಡಿ. ಪ್ರೀತಿಯ ನಯತೆ ಮತ್ತು ಸಮಜಾಯಿಷಿ ಶಕ್ತಿ ನಿಮಗೆ ಇಂದು ಬಹುಮಹಿಮೆ ತರುವ ಸಾಧನಗಳಾಗಬಹುದು. ಆರೋಗ್ಯದ ಹಂತ: ಆರೋಗ್ಯದಲ್ಲಿ ಸಾಮಾನ್ಯ ಸ್ಥಿತಿ ಕಾಣಬಹುದು, ಆದರೆ ನೀವು ತಿನ್ನುವ ಆಹಾರದ ಗುಣಮಟ್ಟದ ಕಡೆ ಹೆಚ್ಚು ಗಮನ ಹರಿಸಬೇಕಾಗುತ್ತದೆ. ನಿದ್ರೆಯ ಕೊರತೆ ಅಥವಾ ಉತ್ಕಂಠೆಯ ಕಾರಣದಿಂದ ತಲೆನೋವು, ಬೆನ್ನು ನೋವು ಉಂಟಾಗಬಹುದು. ತಾಜಾ ಹಣ್ಣು, ಶಾಕಾಹಾರ ಮತ್ತು ನಿರಂತರ ನೀರಿನ ಸೇವನೆಯು ಈ ದಿನ ಆರೋಗ್ಯ ಉಳಿಸಲು ಸಹಾಯಕ. ಮಾನಸಿಕ ಶಾಂತಿಗೆ ಧ್ಯಾನ ಅಥವಾ ಸಂಗೀತದ ಸಹಾಯದಿಂದ ಲಘುವಾಗಬಹುದು. ವಿಶೇಷ ಸಲಹೆ: ನಿಮ್ಮ ಇಂಟ್ಯೂಷನ್ ಮತ್ತು ನೈಸರ್ಗಿಕ ಶ್ರದ್ಧೆಯ ಮೇಲೆ ನಂಬಿಕೆ ಇಟ್ಟುಕೊಳ್ಳಿ. ಸಮಸ್ಯೆಗಳನ್ನು ಶಾಂತಿಯಿಂದ ನಿಭಾಯಿಸಿದರೆ ಪ್ರತಿಫಲವೂ ಶ್ರೇಷ್ಠವಾಗಿರುತ್ತದೆ. ನಿಮ್ಮ ಬುದ್ಧಿಮತ್ತೆ ಹಾಗೂ ಸಹಾನುಭೂತಿಯು ಇಂದು ಇತರರಿಗೆ ಸಹಾಯ ಮಾಡುವ ಶಕ್ತಿಯಾಗಿ ಪರಿಣಮಿಸಬಹುದು. ಬಹುಮಹಿಮೆ ತಂತ್ರ: ಓಂ ಶ್ರೀ ದುರ್ಗಾಯೇ ನಮಃ ಎಂಬ ಮಂತ್ರವನ್ನು 27 ಬಾರಿ ಜಪಿಸಿ. ಬಿಳಿ ಅಥವಾ ನಾರಂಗಿ ಬಟ್ಟೆ ಧರಿಸಿ, ತುಳಸಿ ಅಥವಾ ದುರ್ಗಾದೇವಿಯ ಪಾದಗಳಲ್ಲಿ ಹೂಹಾರ ಅರ್ಪಿಸಿ. ಇಂದಿನ ದಿನ ನಿಮಗೆ ಆತ್ಮಶಕ್ತಿಯನ್ನು ಹೆಚ್ಚಿಸುವ ಶಕ್ತಿಯಿದೆ, ಅದನ್ನು ಗೌರವದಿಂದ ಉಪಯೋಗಿಸಿರಿ. ಮುಂದಿನ ರಾಶಿ ವೃಶ್ಚಿಕ. ಅವರ ದಿನ ಹೇಗೆ? ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿ ಇದೆ ನೋಡೋಣ. ಇಂದು ನಿಮ್ಮ ಜೀವನದಲ್ಲಿ ಒಂದು ವಿಶಿಷ್ಟ ಬದಲಾವಣೆ ಪ್ರಾರಂಭವಾಗಬಹುದಾಗಿದೆ. ಮನಸ್ಸು ದ್ವಂದ್ವದಲ್ಲಿರಬಹುದು, ಆದರೆ ಆಂತರಿಕ ಶಕ್ತಿ ಮತ್ತು ಧೈರ್ಯದಿಂದ ನೀವು ಸಮತೋಲನ ಸಾಧಿಸಬಹುದು. ಕಳೆದ ಕೆಲವು ದಿನಗಳಲ್ಲಿ ಶ್ರಮಿಸಿದ ಪರಿಣಾಮಗಳು ಈಗ ತೋರಿಸಲು ಆರಂಭವಾಗುತ್ತವೆ. ಸಾವಧಾನತೆಯ ಜತೆ ಧೈರ್ಯವಿರುವ ದಿನವಿದು. ಎಲ್ಲಿಂದಲಾದರೂ ಅವಕಾಶಗಳು ಬರುವ ಸಾಧ್ಯತೆ ಇದೆ, ಆದರೂ ಆ ಅವಕಾಶಗಳನ್ನು ಬಳಸಿಕೊಳ್ಳಲು ತೀವ್ರ ಆತ್ಮವಿಶ್ವಾಸ ಮತ್ತು ತಾಳ್ಮೆ ಅಗತ್ಯ. ವೃಶ್ಚಿಕ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿಯವರು ಆಳವಾದ ಭಾವನೆಗಳನ್ನು ಹೊಂದಿರುವವರು. ಅವರು ಗುಪ್ತ ಶಕ್ತಿಯನ್ನು, ತೀವ್ರಕೃತ ನಿರ್ಧಾರ ಶಕ್ತಿಯನ್ನು ಹೊಂದಿರುತ್ತಾರೆ. ಇಂದು ನಿಮ್ಮ ಈ ಗುಣಗಳು ಪರೀಕ್ಷೆಯಲ್ಲಿರಬಹುದು, ಆದರೆ ನೀವು ಈ ಪರೀಕ್ಷೆಗಳಲ್ಲಿ ಹೆಚ್ಚು ಶಕ್ತಿಯುತವಾಗಿ ಹೊರಹೊಮ್ಮಬಹುದು. ಇತರರನ್ನು ಓದಲು ನಿಮ್ಮ ಮಾನಸಿಕ ಚಾತುರ್ಯ ಸಹಾಯಕವಾಗುತ್ತದೆ. ಸಂಬಂಧಗಳ ವಿಷಯದಲ್ಲಿ ನಿಮ್ಮ ನಿಷ್ಠೆ ಇತರರಿಗೆ ಪ್ರೇರಣೆಯಾಗಿ ಪರಿಣಮಿಸಬಹುದು. ಆರ್ಥಿಕ ಸ್ಥಿತಿ ಹೇಗಿದೆ ನೋಡೋಣ. ಇಂದು ಹಣಕಾಸಿನಲ್ಲಿ ಸವಾಲುಗಳ ಸಾಧ್ಯತೆ ಇದೆ, ಆದರೆ ಸಮರ್ಥ ನಿರ್ಧಾರಗಳ ಮೂಲಕ ನೀವು ಲಾಭದತ್ತ ಸಾಗಬಹುದು.
ಹೊಸ ಹೂಡಿಕೆಗಳ ಬಗ್ಗೆ ತೀರ್ಮಾನಿಸುವ ಮೊದಲು ಸಮಗ್ರ ಮಾಹಿತಿ ಸಂಗ್ರಹಿಸಿ. ಪೂರ್ವ ಯೋಜನೆಯಿಲ್ಲದ ಖರ್ಚುಗಳನ್ನು ತಡೆಯಿರಿ, ಇಲ್ಲದಿದ್ದರೆ ಅವು ನಿಮ್ಮ ಬಜೆಟ್ ಮೇಲೆ ಪರಿಣಾಮ ಬೀರಬಹುದು. ಆದಾಯದ ಹೊಸ ಮೂಲಗಳು ತಡವಾಗಿ ಬಂದರೂ ಧೈರ್ಯವಿಟ್ಟು ಕಾಯಿರಿ, ಶ್ರಮ ವ್ಯರ್ಥವಾಗದು. ಪ್ರೀತಿ ಮತ್ತು ಸಂಬಂಧಗಳು ಹೇಗಿದೆ ನೋಡೋಣ. ಪ್ರೀತಿಯ ವಿಷಯದಲ್ಲಿ ಅಳತೆ ತೀರದ ಭಾವನೆಗಳು ಮನೆ ಮಾಡಬಹುದು. ನಿಮ್ಮ ಸಂಗಾತಿಯೊಂದಿಗೆ ಆಳವಾದ ಮಾತುಕತೆ ಟುಡೇ ಉತ್ತಮ ಸಂಬಂಧಕ್ಕೆ ದಾರಿ ಹಾಕಬಹುದು. ಇಂದು ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳಿ, ಅದು ಗೊಂದಲವಿಲ್ಲದ ಸಂಬಂಧಕ್ಕೆ ಕಾರಣವಾಗುತ್ತದೆ. ಹಳೆಯ ಸ್ನೇಹಿತರಿಂದ ಆಮಂತ್ರಣ ಅಥವಾ ಮಾತನಾಡುವ ಅವಕಾಶ ಸಿಗಬಹುದು. ಧೈರ್ಯವಿಟ್ಟು ಹೊಸತನ್ನು ಒಪ್ಪಿಕೊಳ್ಳಿ, ಇದು ನಿಜವಾದ ಪ್ರೀತಿಯ ಶ್ರೇಷ್ಠ ಸಮಯವಾಗಬಹುದು. ಆರೋಗ್ಯದ ಹಂತ. ಆರೋಗ್ಯದಲ್ಲಿ ಮಧ್ಯಮ ಮಟ್ಟದ ಸ್ಥಿತಿ ಇದೆ. ದೇಹದಲ್ಲಿ ಉಸಿರಾಟ ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆ ಕಾಣಿಸಬಹುದು. ಈಗಿನ ಕಾಲಘಟ್ಟದಲ್ಲಿ ನಿಮ್ಮ ಎನರ್ಜಿಯನ್ನು ಸರಿಯಾಗಿ ಬಳಸುವುದು ಮುಖ್ಯ. ಆಹಾರ ಪದ್ಧತಿಯಲ್ಲಿ ನಿಯಮ ಅನುಸರಿಸಿ ಮತ್ತು ವಿಶ್ರಾಂತಿಯ ಸಮಯವನ್ನು ಕಳೆದುಹಾಕಬೇಡಿ. ಅಲ್ಪ ವ್ಯಾಯಾಮ, ಯೋಗ ಮತ್ತು ಧ್ಯಾನ ಇಂದು ನಿಮ್ಮ ಶಕ್ತಿಯನ್ನು ಪುನಃಸ್ಥಾಪಿಸಲು ಸಹಾಯ ಮಾಡುತ್ತದೆ. ವಿಶೇಷ ಸಲಹೆ. ನೀವು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನಿಮ್ಮ ಒಳಗಿನ ಧ್ವನಿಯನ್ನು ಕೇಳಿ. ಆತ್ಮವಿಶ್ವಾಸ ಮತ್ತು ಆಂತರಿಕ ಶಕ್ತಿಯೊಂದಿಗೆ ನೀವು ಇಂದು ಯಾವುದೇ ಸಂಕಷ್ಟವನ್ನು ನಿಭಾಯಿಸಬಹುದು. ಅನೇಕ ಸಂದರ್ಭಗಳಲ್ಲಿ ಧೈರ್ಯವೇ ನಿಮ್ಮ ಗೆಲುವಿಗೆ ಕಾರಣವಾಗಬಹುದು. ಬಹುಮಹಿಮೆ ತಂತ್ರ. ಓಂ ಕೃಪಾ ದೃಷ್ಟ್ಯೈ ನಮಃ ಎಂಬ ಮಂತ್ರವನ್ನು ಶುದ್ಧ ಮನಸ್ಸಿನಿಂದ 108 ಬಾರಿ ಜಪಿಸಿ. ನೀಲಿ ಅಥವಾ ಕಪ್ಪು ಬಟ್ಟೆ ಧರಿಸಿ. ದಿನದ ಪ್ರಾರಂಭದಲ್ಲಿ ಧ್ಯಾನ ಮಾಡಿ. ಶಾಂತ ಮನಸ್ಸಿನೊಂದಿಗೆ ಕಾರ್ಯಪ್ರವೃತ್ತರಾಗಿದ್ದರೆ ಬಹುಮಹಿಮೆ ನಿಮಗಾಗಿ ಕಾಯುತ್ತಿದೆ. ಮುಂದಿನ ರಾಶಿ ಧನು. ಅವರ ದಿನ ಹೇಗಿದೆ ನೋಡೋಣ. ಈ ದಿನ ಧನುರಾಶಿಯವರಿಗೆ ಯಾವ ರೀತಿ ಇದೆ ನೋಡೋಣ. ಇಂದು ನಿಮ್ಮಲ್ಲಿ ಉತ್ಸಾಹ ಮತ್ತು ಉಜ್ವಲತೆ ಹೆಚ್ಚಿರುತ್ತವೆ. ಆದರೆ ಈ ಉತ್ಸಾಹವನ್ನು ನಿಯಂತ್ರಿಸಿ ಸರಿಯಾದ ದಿಕ್ಕಿನಲ್ಲಿ ಬಳಸುವುದು ಮುಖ್ಯ. ಸನ್ನೆಗಳ ಮೂಲಕ ನಿಮಗೆ ಹಲವು ವಿಷಯಗಳಲ್ಲಿ ಸ್ಪಷ್ಟತೆ ಬರಬಹುದು. ಪ್ರಯತ್ನದ ಫಲವಿದ್ದರೂ ಅದು ತಡವಾಗಿ ಪ್ರಕಟಿಸಬಹುದು. ಹೀಗಾಗಿ ತಾಳ್ಮೆ ಮುಖ್ಯ. ಇದು ಹೊಸ ಕಲಿಕೆಗಳಿಗೆ, ಅಂತರಂಗದ ಬೆಳವಣಿಗೆಯ ಸಮಯವಾಗಬಹುದು. ಧನುರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಧನುರಾಶಿಯವರು ಸಾಹಸಿಕ ಮನೋಭಾವ, ಜ್ಞಾನ ಅರಸುವ ಗುಣ ಮತ್ತು ಧಾರ್ಮಿಕ ದೃಷ್ಟಿಕೋನ ಹೊಂದಿರುವವರು. ಅವರು ಸತ್ಯವನ್ನು ಹುಡುಕುತ್ತಾರೆ ಮತ್ತು ತಮ್ಮ ಮಾರ್ಗದಲ್ಲಿ ಧೈರ್ಯದಿಂದ ಸಾಗುತ್ತಾರೆ. ಇಂದು ನೀವು ತೀರ್ಮಾನಗಳನ್ನು ತೆಗೆದುಕೊಳ್ಳುವಲ್ಲಿ ಹೆಚ್ಚು ಜವಾಬ್ದಾರಿ ಹೊರುವ ಕಾಲವಾಗಿದೆ. ವ್ಯಕ್ತಿತ್ವದ ಬೆಳವಣಿಗೆಗೆ ಈ ದಿನ ವಿಶೇಷ. ನಿಮ್ಮ ಕಲಿಕಾ ನಡವಳಿಕೆಯಲ್ಲಿ ಶ್ರದ್ಧೆ ಇಡಿ. ಇತರರಿಗೆ ಮಾರ್ಗದರ್ಶನ ನೀಡುವ ಮೂಲಕ ನೀವು ಒಳಗೊಳ್ಳಬಹುದಾದ ಉತ್ತಮ ಸಂದರ್ಭಗಳಿವೆ. ಆರ್ಥಿಕ ಸ್ಥಿತಿ ಹೇಗಿದೆ ನೋಡೋಣ. ಹಣಕಾಸು ದೃಷ್ಟಿಯಿಂದ ಇದು ಸ್ಥಿರ ದಿನ. ಹಳೆಯ ಸಾಲಗಳ ಅಥವಾ ಬಾಕಿಗಳ ಬಗ್ಗೆ ಪರಿಹಾರ ಕಂಡುಬರಬಹುದು. ಆದಾಯದ ಹೊಸ ಮಾರ್ಗಗಳು ಈ ಸಮಯದಲ್ಲಿ ಉದಯಿಸಬಹುದು. ಆದರೆ ಅದಕ್ಕೆ ನೀವೊಬ್ಬ ಜವಾಬ್ದಾರಿ ಮತ್ತು ಸ್ಥಿರತೆ ತೋರಿಸಬೇಕು. ಅತ್ಯವಶ್ಯಕ ಸೇವೆಗಳ ಮೇಲೆ ಹಣ ವ್ಯಯಿಸುವ ಸಾಧ್ಯತೆ ಇದೆ, ಆದರೆ ಅವುಗಳ ಬೆಲೆ ತಕ್ಕಮಟ್ಟಿಗೆ ಪರಿಗಣಿಸಿ. ಹೂಡಿಕೆಗಳಿಗೆ ಉತ್ತಮ ಸಮಯವಲ್ಲ. ಕಾಯುವ ಧೈರ್ಯ ಬಳಸಿ. ಪ್ರೀತಿ ಮತ್ತು ಸಂಬಂಧಗಳು ಹೇಗಿದೆ ನೋಡೋಣ. ಪ್ರೀತಿಯ ವಿಷಯದಲ್ಲಿ ನೀವು ಸರಳತೆ ಮತ್ತು ನೈಜತೆ ಮೆಚ್ಚುವವರು. ಇಂದು ಸಂಗಾತಿಯೊಂದಿಗೆ ಓಪನ್ ಮಾತುಕತೆ ನಡೆಸಿದರೆ ಹೊಸ ದಿಕ್ಕುಗಳಲ್ಲಿ ಸಂಬಂಧ ಬೆಳೆಯಬಹುದು. ಒತ್ತಡದ ಸಂದರ್ಭಗಳಲ್ಲಿ ತಮ್ಮನ್ನು ತಾವು ತಣಿಮಾಡಿಕೊಳ್ಳುವ ಶಕ್ತಿ ನಿಮ್ಮದಲ್ಲಿದೆ. ಅದನ್ನು ಸೂಕ್ತವಾಗಿ ಬಳಸಿಕೊಳ್ಳಿ. ವೈವಾಹಿಕ ಜೀವನದಲ್ಲಿ ಸಹಕಾರ ಮತ್ತು ಸೌಮ್ಯತೆ ಹೆಚ್ಚಿಸಿಕೊಳ್ಳಲು ಯತ್ನಿಸಿ. ಒಬ್ಬರನ್ನು ಒಪ್ಪಿಕೊಳ್ಳುವ ಶಕ್ತಿಯೇ ನಿಮ್ಮ ಬಲವಾಗಿರುತ್ತದೆ. ಆರೋಗ್ಯದ ಹಂತ. ಇಂದಿನ ದಿನ ಆರೋಗ್ಯದಲ್ಲಿ ಬೆಳಕು ಮತ್ತು ನಿಶ್ಚಲತೆ ಅಗತ್ಯವಿದೆ. ಯಾವುದೇ ದೈಹಿಕ ಶಕ್ತಿಯ ದುರ್ಬಳಕೆ ಆಗದಂತೆ ನೋಡಿಕೊಳ್ಳಿ. ಹಳೆಯ ಸಮಸ್ಯೆಗಳ ಮರಳಿ ಉದಯಿಸುವ ಸಾಧ್ಯತೆ ಇದೆ, ಆದ್ದರಿಂದ ನಿಯಮಿತ ಆರೋಗ್ಯ ಪರಿಪಾಲನೆ ಅಗತ್ಯ. ಹೃದಯ ಮತ್ತು ಲಿವರ್ಗೆ ಸಂಬಂಧಿಸಿದ ಸಮಸ್ಯೆಗಳನ್ನೆಚ್ಚರಿಕೆಯಿಂದ ಗಮನಿಸಿ. ಆಹಾರ, ನಿದ್ರೆ ಮತ್ತು ದಿನಚರಿಯ ನಿಯಮಿತ ಕ್ರಮ ಪಾಲಿಸುವುದು ನಿಮಗೆ ಹೆಚ್ಚು ಶಕ್ತಿ ನೀಡುತ್ತದೆ. ವಿಶೇಷ ಸಲಹೆ. ಇಂದು ನೀವು ನಿಮ್ಮ ಹೃದಯವಂತಿಕೆ, ಧೈರ್ಯ ಮತ್ತು ವಿವೇಕ ಬುದ್ಧಿಯಿಂದ ಬದಲಾವಣೆ ತಂದುಕೊಡಬಲ್ಲಿರಿ. ಅದಕ್ಕಾಗಿ ನಿಮ್ಮ ನೈಜ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಹರಿಸಿ. ಈ ದಿನ ನಿಮ್ಮ ಒಳನೋಟವನ್ನು ಅಭಿವೃದ್ಧಿಪಡಿಸಲು ಪ್ರಯತ್ನಿಸಿ. ನಿಮ್ಮ ಶ್ರದ್ಧೆ ನಿಮ್ಮನ್ನು ರಕ್ಷಿಸುತ್ತೆ. ಬಹುಮಹಿಮೆ ತಂತ್ರ. ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 27 ಅಥವಾ 108 ಬಾರಿ ಜಪಿಸಿ. ಹಳದಿ ಬಣ್ಣದ ಬಟ್ಟೆ ಧರಿಸಿ. ಬಾಳೆಹಣ್ಣಿನ ಸೇವನೆಯೊಂದಿಗೆ ಶುಭಾರಂಭ ಮಾಡಿ. ಇದು ಗುರುಬಲವರ್ಧನೆಯ ದಿನ. ಶ್ರದ್ಧೆಯಿಂದ ಆಚರಿಸಿ. ಮುಂದಿನ ರಾಶಿ ಮಕರ. ಅವರ ದಿನ ಹೇಗಿದೆ ನೋಡೋಣ. ಈ ದಿನ ಮಕರ ರಾಶಿಯವರಿಗೆ ಯಾವ ರೀತಿ ಇದೆ ನೋಡೋಣ. ಇಂದು ನೀವು ಗಂಭೀರ ಮತ್ತು ಪ್ರಾಮಾಣಿಕ ತೀರ್ಮಾನಗಳತ್ತ ಚಲಿಸುತ್ತೀರಿ.
ನಿಮ್ಮ ಒಳಗಿನ ಶಿಸ್ತು ಮತ್ತು ಸಮಯಪಾಲನೆ ಯೋಗ್ಯ ಫಲಿತಾಂಶ ನೀಡಬಹುದು. ದಿನದ ಮೊದಲಾರ್ಧದಲ್ಲಿ ಕೆಲ ವಿಚಲನಗಳು ಕಂಡುಬಂದರೂ ನಂತರ ಸ್ಥಿತಿಗತಿಗಳು ನಿಯಂತ್ರಣಕ್ಕೆ ಬರಬಹುದು. ದಿನಚರಿಯಲ್ಲಿನ ವ್ಯತಿಯಾದ ಬದಲಾವಣೆಗಳು ನಿಮ್ಮ ನಿರಾಳತೆಯನ್ನು ಪರೀಕ್ಷಿಸಬಹುದು. ಆದರೆ ಧೈರ್ಯ, ಶ್ರದ್ಧೆ ಮತ್ತು ಧ್ಯಾನದಿಂದ ನೀವು ಈ ದಿನವನ್ನು ಫಲಪ್ರದವಾಗಿಸಬಹುದು. ಮಕರ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಮಕರ ರಾಶಿಯವರು ಹೊಣೆಗಾರಿಕೆ, ಶ್ರಮ ಮತ್ತು ಗುರಿಯತ್ತ ದೃಢತೆಯಿಂದ ಸಾಗುವ ಶ್ರೇಷ್ಠ ವ್ಯಕ್ತಿತ್ವ ಹೊಂದಿರುತ್ತಾರೆ. ಇಂದು ನಿಮ್ಮ ಈ ಗುಣಗಳನ್ನು ಸಮರ್ಥವಾಗಿ ಬಳಸಬೇಕಾದ ದಿನ. ಅನೇಕರು ನಿಮ್ಮ ಸಲಹೆಗಳನ್ನು ತೂಕವಾಗಿ ಪರಿಗಣಿಸಬಹುದು. ಇಂತಹ ಸಂದರ್ಭಗಳಲ್ಲಿ ಸ್ಫೂರ್ತಿದಾಯಕ ಮಾತುಗಳು ಮುಖ್ಯ. ಮಾತುಗಳಲ್ಲಿ ನಿಖರತೆ ಮತ್ತು ಕೆಲಸಗಳಲ್ಲಿ ಶಿಸ್ತು. ಇದುವರೆಗೂ ಮಾಡಿದ ಪ್ರಯತ್ನಗಳಿಗೆ ಇಂದು ಸದುಪಯೋಗ ದೊರೆಯಬಹುದು. ಹೊಸ ಸಂಬಂಧಗಳು ಅಥವಾ ಹೊಸ ಯೋಜನೆಗಳ ಬಗ್ಗೆ ಯೋಚಿಸಲು ಇದು ಉತ್ತಮ ಸಮಯ. ಆರ್ಥಿಕ ಸ್ಥಿತಿ ಹೇಗಿದೆ ನೋಡೋಣ. ಹಣಕಾಸಿನಲ್ಲಿ ಇಂದು ಸುಧಾರಣೆ ಕಾಣಬಹುದು. ಕಳೆದ ಕೆಲ ದಿನಗಳಿಂದ ಸಡಿಲವಾಗಿದ್ದ ಹಣದ ವ್ಯವಹಾರಗಳಲ್ಲಿ ಚೇತನ ಉಂಟಾಗಬಹುದು. ಹಳೆಯ ಬಾಕಿ ಹಣ ಸಿಗುವ ಸಂಭವವಿದೆ. ಹೊಸ ಹೂಡಿಕೆಗಳಿಗೆ ಆರಂಭ ಕಲ್ಪಿಸಬಹುದಾದ ದಿನವಿದು. ಆದರೆ ಸಮಗ್ರ ಪರಿಶೀಲನೆಯ ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ವ್ಯಯದ ನಿಯಂತ್ರಣ ಹಾಗೂ ಮಿತಿಯಾದ ಆದಾಯ ನಿರ್ವಹಣೆಯ ಮೂಲಕ ನೀವು ಉತ್ತಮ ಸ್ಥಿತಿಗೆ ಬರುವಿರಿ. ಪ್ರೀತಿ ಮತ್ತು ಸಂಬಂಧಗಳು ಹೇಗಿದೆ ನೋಡೋಣ. ಪ್ರೀತಿ ಸಂಬಂಧದಲ್ಲಿ ನೀವು ಗಂಭೀರ, ಪ್ರಾಮಾಣಿಕ ಮತ್ತು ಸದಾ ಭದ್ರತೆಯ ಹಂಬಲದಲ್ಲಿರುವವರು. ಇಂದು ನೀವು ಸಂಗಾತಿಯೊಂದಿಗೆ ಗಂಭೀರ ವಿಷಯಗಳ ಬಗ್ಗೆ ಚರ್ಚಿಸುವ ಸಾಧ್ಯತೆ ಇದೆ. ಕಡಿಮೆ ಮಾತುಗಳಲ್ಲಿ ಹೆಚ್ಚು ಅರ್ಥ ಇರುವ ನಿಮ್ಮ ಶೈಲಿ ಮತ್ತವರ ಗಮನ ಸೆಳೆಯಬಹುದು. ಪರಸ್ಪರ ನಂಬಿಕೆಯಿಂದ ನವೀನ ಬಾಂಧವ್ಯ ಪ್ರಾರಂಭವಾಗುವ ಸೂಚನೆಗಳಿವೆ. ವೈವಾಹಿಕ ಜೀವನದಲ್ಲಿ ಸಹಜತೆ ಹೆಚ್ಚಿಸಲು ಪ್ರಾಮಾಣಿಕ ಸಂಭಾಷಣೆ ಅಗತ್ಯ. ಆರೋಗ್ಯದ ಹಂತ. ದೈನಂದಿನ ಒತ್ತಡಗಳು ಮತ್ತು ದುಡಿಮೆಯ ಹೊರತಾಗಿ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕಾಗಿರುವ ದಿನವಿದು. ಬೊಜ್ಜು, ಹೊಟ್ಟೆಯ ಸಮಸ್ಯೆ ಅಥವಾ ಮೂಳೆಯ ಒತ್ತಡ ಇವುಗಳಿಗೆ ಎಚ್ಚರಿಕೆ ಅಗತ್ಯ. ಆಹಾರ ಕ್ರಮ, ನೀರಿನ ಸೇವನೆ ಮತ್ತು ನಿದ್ರೆ ಸಮಯದಲ್ಲಿ ಜವಾಬ್ದಾರಿಯುತ ನಡವಳಿಕೆ ಅಗತ್ಯ. ಮಾನಸಿಕ ಸಂತುಷ್ಟಿ ಹೆಚ್ಚಿಸಲು ಪ್ರಕೃತಿಯೊಂದಿಗಿನ ಸಂಪರ್ಕ ಮತ್ತು ಧ್ಯಾನ ಸಹಾಯಕ. ಒಟ್ಟು ಆರೋಗ್ಯದಲ್ಲಿ ಇಂದು ಸಮತೋಲನ ಸಾಧಿಸಲು ಯತ್ನಿಸಿ. ವಿಶೇಷ ಸಲಹೆ. ಇಂದು ನೀವು ಮಾಡುವ ಪ್ರತಿಯೊಂದು ಕೆಲಸವೂ ಇತರರ ಮೇಲೊಂದು ಪ್ರಭಾವ ಬೀರುವ ಸಾಧ್ಯತೆ ಇದೆ. ಹೀಗಾಗಿ ನಿಮ್ಮ ನಿರ್ಧಾರಗಳಲ್ಲಿ ಗಂಭೀರತೆ ಮತ್ತು ಭದ್ರತೆಯೊಂದಿಗೆ ಮುಂದುವರಿಯಿರಿ. ಸಂಯಮ, ಶಿಸ್ತು ಮತ್ತು ಧೈರ್ಯ ಈ ದಿನದ ತ್ರಿಮೂರ್ತಿಗಳು. ಬಹುಮಹಿಮೆ ತಂತ್ರ. ಓಂ ನೈಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಕಪ್ಪು ಅಥವಾ ನಾರದ ಬಣ್ಣದ ಬಟ್ಟೆ ಧರಿಸಿ. ದಿನದ ಆರಂಭದಲ್ಲಿ ಶನಿ ದೇವರ ಧ್ಯಾನ ಮಾಡಿ. ಅದರಿಂದ ವ್ಯವಹಾರ, ಉದ್ಯೋಗ ಮತ್ತು ಆರೋಗ್ಯದಲ್ಲಿ ಶ್ರೇಯಸ್ಸು ದೊರೆಯಬಹುದು. ಮುಂದಿನ ರಾಶಿ ಕುಂಭ. ಅವರ ದಿನ ಹೇಗಿದೆ ನೋಡೋಣ. ಈ ದಿನ ಕುಂಭರಾಶಿಯವರಿಗೆ ಯಾವ ರೀತಿ ಇದೆ ನೋಡೋಣ. ಇಂದು ನೀವು ಹೆಚ್ಚು ಚಟುವಟಿಕೆಯಾಗಿದ್ದು ಹೊಸ ವಿಚಾರಗಳನ್ನು ಪರಿಚಯಿಸುವ ಸಮಯವಿದು. ನಿಮ್ಮ ಮರೆತ ಆದರ್ಶಗಳನ್ನು ಮತ್ತೆ ನೆನೆಸಿಕೊಂಡು ಹೊಸ ಯೋಜನೆಗಳಿಗೆ ಚಾಲನೆ ನೀಡಬಹುದು ಮತ್ತು ನಿಮ್ಮ ಸಾಮಾಜಿಕ ವಲಯದಲ್ಲಿ ಹೆಚ್ಚಿನ ಬೆಂಬಲ ಮತ್ತು ಒಪ್ಪಿಗೆಯನ್ನು ಪಡೆಯುವ ಸಾಧ್ಯತೆ ಇದೆ. ನೀವು ಎದುರಿಸುವ ಸವಾಲುಗಳನ್ನು ಸಮಾಧಾನ ಮತ್ತು ಚಿಂತನೆಯೊಂದಿಗೆ ಎದುರಿಸಬಹುದು. ಆದರೂ ತಕ್ಷಣ ದೀರ್ಘಕಾಲಿಕ ಪರಿಣಾಮಗಳನ್ನು ನೋಡಲು ಸಾಧ್ಯವಿಲ್ಲ. ಹೀಗಾಗಿ ತಾಳ್ಮೆ ತೋರಿಸಿ. ಕುಂಭರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಕುಂಭರಾಶಿಯವರು ಸೃಜನಶೀಲ, ವಿಶಾಲ ದೃಷ್ಟಿ ಮತ್ತು ಸಮಾಜ ಸೇವೆಗೆ ಹೆಚ್ಚಾಗಿ ಆಸಕ್ತಿ ಹೊಂದಿರುವವರು. ಅವರು ತಮ್ಮ ಕಲ್ಪನೆಗಳನ್ನು ನವೀನವಾಗಿ ಅನ್ವಯಿಸುತ್ತಾರೆ ಮತ್ತು ಅನೇಕ ಅವಕಾಶಗಳನ್ನು ಸೃಷ್ಟಿಸಲು ಸದಾ ಸಿದ್ಧರಾಗಿರುತ್ತಾರೆ. ಇಂದು ನೀವು ಹೊಸ ಭಾವನೆಗಳನ್ನು ಅನುಭವಿಸಬಹುದು. ಇವು ನಿಮ್ಮ ಆಂತರಿಕ ಶಕ್ತಿಯನ್ನು ಬೆಳಗಿಸಬಹುದು. ನಿಮ್ಮ ಆತ್ಮವಿಶ್ವಾಸವು ನಿಮ್ಮ ಕೆಲಸದಲ್ಲಿ ಮತ್ತು ಸಂಬಂಧಗಳಲ್ಲಿ ಗಂಭೀರ ಪರಿಣಾಮಗಳನ್ನುಂಟು ಮಾಡಬಹುದು. ನೀವು ಹೊಸ ಉಪಕ್ರಮಗಳನ್ನು ಸ್ಥಾಪಿಸುವ ಸಮಯವಿದು. ಆರ್ಥಿಕ ಸ್ಥಿತಿ ಹೇಗಿದೆ ನೋಡೋಣ. ಹಣಕಾಸಿನಲ್ಲಿ ನವೀನ ಮಾರ್ಗಗಳನ್ನು ಅನ್ವೇಷಿಸುವ ಸಮಯ. ಹಳೆಯ ಸಾಲಗಳ ಪರಿಹಾರ ಕಂಡುಬರಬಹುದು. ಆದರೆ ಹೆಚ್ಚಿನ ಜವಾಬ್ದಾರಿಯೊಂದಿಗೆ ನಿಮ್ಮ ಹಣಕಾಸುಗಳನ್ನು ನಿರ್ವಹಿಸುವುದನ್ನು ಗಮನಿಸಬೇಕಾಗಿದೆ. ನಿವೇಶನೀಯವಾದ ಅಥವಾ ಧನಕೋಶಗಳ ಮೇಲೆ ಪರಿಣಾಮ ಬೀರುವ ಪ್ಲಾನಿಂಗ್ ಅಗತ್ಯ. ಹಣಕಾಸು ವ್ಯವಸ್ಥೆಯಲ್ಲಿನ ಸಮಯ ಸಕಾಲಿಕವಾಗಿ ಪರಿಶೀಲನೆಗೊಳಿಸಿ. ಹೀಗೆ ನಿಮ್ಮ ಫೈನಾನ್ಸ್ ಸ್ಥಿತಿಗತಿಯಲ್ಲಿ ಉತ್ತಮ ಸುಧಾರಣೆ ಕಂಡುಕೊಳ್ಳಬಹುದು. ಪ್ರೀತಿ ಮತ್ತು ಸಂಬಂಧಗಳು ಹೇಗಿದೆ ನೋಡೋಣ. ಪ್ರೀತಿ ಸಂಬಂಧಗಳಲ್ಲಿ ಹೊಸ ಮಾತುಗಳನ್ನು ಹೊತ್ತಿಕೊಳ್ಳುವ ಸಮಯ. ನಿಮ್ಮ ಸಂಗಾತಿಯೊಂದಿಗೆ ಹೊಸದಾಗಿ ಪ್ರಗತಿವಂತ ಮಾತುಗಳನ್ನು ಚರ್ಚಿಸುವ ಸಂದರ್ಭಗಳು ಇರುತ್ತವೆ. ಪರಸ್ಪರ ಅಭಿಪ್ರಾಯಗಳನ್ನು ಗೌರವಿಸಬೇಡಿ, ಆದರೆ ನಿಮ್ಮ ಭಾವನೆಗಳನ್ನು ಶ್ರದ್ಧೆಯಿಂದ ಹಂಚಿಕೊಳ್ಳಿ. ವೈವಾಹಿಕ ಜೀವನದಲ್ಲಿ ಸರಳತೆ ಮತ್ತು ಸ್ನೇಹಿತತ್ವದ ಮುಖ್ಯತೆ ಇದೆ. ವೈಶಿಷ್ಟ್ಯತೆಯ ಪ್ರೀತಿ ಮತ್ತು ಸಂತೋಷವಂತೂ ಹಾರ್ದಿಕವಾಗಿ ಬೆಳೆಯಬಹುದು. ಆರೋಗ್ಯದ ಹಂತ. ಆರೋಗ್ಯದಲ್ಲಿ ನೀವು ಹೆಚ್ಚು ಜವಾಬ್ದಾರಿ ತಾಳಬೇಕಾಗಿರುವ ಸಮಯ.
ಶಾರೀರಿಕ ಶಕ್ತಿಯು ಅಧಿಕವಾಗಿದೆಯಾದರೂ ಮಾನಸಿಕ ಆರೋಗ್ಯವನ್ನು ಉತ್ತಮಪಡಿಸಲು ಸಮತೋಲನವನ್ನು ಸಾಧಿಸುವುದು ಮುಖ್ಯ. ಆಹಾರ, ವ್ಯಾಯಾಮ ಮತ್ತು ಮಿತಿಯಾದ ವಿಶ್ರಾಂತಿಯನ್ನು ಪಾಲಿಸುವುದು ನಿಮಗೆ ಪರಿಣಾಮಕಾರಿಯಾಗುತ್ತದೆ. ನೋವು, ರಕ್ತಚಾಪ ಅಥವಾ ಸಣ್ಣ ಸಮಸ್ಯೆಗಳು ಇದ್ದರೂ ಏನಾದರೂ ಸಮಸ್ಯೆಗಳ ಕುರಿತು ಎಚ್ಚರಿಕೆ ಅಗತ್ಯ. ನೀವು ಹೆಚ್ಚು ಶಕ್ತಿಯುಳ್ಳ ದಿನವನ್ನು ಅನುಭವಿಸಬಹುದು, ಆದರೂ ವಿರಾಮದ ಅಗತ್ಯವಿದೆ. ವಿಶೇಷ ಸಲಹೆ: ನೀವು ಎಲ್ಲಾ ಭಾವನೆಗಳನ್ನು ಹಾಳು ಮಾಡದೆ ಇತರರೊಂದಿಗೆ ಉತ್ತಮ ಸಂಬಂಧಗಳನ್ನು ನಿರ್ಮಿಸಬೇಕಾಗಿರುತ್ತದೆ. ವಿಶ್ವಾಸ ಮತ್ತು ಘನತೆ ಹೆಚ್ಚಿಸಲು ಧ್ಯಾನ ಮತ್ತು ಶಾಂತ ಮನಸ್ಸು ನಿಮಗೆ ಅತ್ಯುತ್ತಮ ಮಾರ್ಗದರ್ಶನ ನೀಡಬಹುದು. ನಿಮ್ಮ ವಿಚಾರಗಳಲ್ಲಿ ತಾಳ್ಮೆ ಮತ್ತು ವಿವೇಕವನ್ನು ಗುರುತಿಸಿ, ಇದು ಉತ್ತಮ ಶ್ರೇಯಸ್ಸು ಮತ್ತು ಸಂತೋಷವನ್ನು ತರುವುದಕ್ಕೆ ಸಹಾಯಕ. ಬಹುಮಹಿಮೆ ತಂತ್ರ ಓಂ ಕೃಷ್ಣಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಹಸಿರು ಅಥವಾ ನೀಲಿ ಬಣ್ಣದ ಬಟ್ಟೆ ಧರಿಸಿ. ಈ ಸಮಯದಲ್ಲಿ ನಿಮ್ಮ ಪರಿಕಲ್ಪನೆಗಳನ್ನು ಸ್ವಚ್ಛವಾಗಿಸಲು ಮತ್ತು ಇನ್ನಷ್ಟು ಶಕ್ತಿಶಾಲಿಯಾಗಲು ಧೈರ್ಯ ಮತ್ತು ಧ್ಯಾನದಿಂದ ಕಾರ್ಯ ಮಾಡಿ. ಮುಂದಿನ ರಾಶಿ ಮೀನ. ಅವರ ದಿನ ಹೇಗಿದೆ ನೋಡೋಣ. ಈ ದಿನ ಮೀನ ರಾಶಿಯವರಿಗೆ ಯಾವ ರೀತಿ ಇದೆ ನೋಡೋಣ. ಇಂದು ನೀವು ತಮ್ಮ ಭಾವನೆಗಳನ್ನು ಹೆಚ್ಚು ಗಮನಿಸಿದಂತೆ ನಿಮ್ಮ ಜೀವನದಲ್ಲಿ ಪ್ರಮುಖ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ನೀವು ಹೆಚ್ಚು ಚಿಂತೆಯಾದರೂ ಅದರ ಪರಿಣಾಮಗಳನ್ನು ಅವಲೋಕನ ಮಾಡಿ ಧೈರ್ಯದಿಂದ ಮುನ್ನಡೆಸಬಹುದು. ಮನುಷ್ಯನ ಸಂಬಂಧಗಳು ಮತ್ತು ಸುತ್ತಮುತ್ತಲಿನ ಪ್ರಕೃತಿ ನಿಮಗೆ ಒಳಹರಿವು ನೀಡಬಹುದು. ಆದರೆ ಪ್ರತಿಯೊಂದು ನಿರ್ಧಾರವೂ ಸೋಲು ಮತ್ತು ಯಶಸ್ಸಿನ ಮಧ್ಯದಲ್ಲಿ ಇರುತ್ತದೆ. ಹೀಗಾಗಿ ಸರಿಯಾದ ಸಮಯದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಮೀನರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಮೀನರಾಶಿಯವರು ಪ್ರೌಢವೈಖರಿ, ಸಂವೇದನಾಶೀಲತೆ ಮತ್ತು ಸಹಾನುಭೂತಿಯೊಂದಿಗೆ ಪ್ರಖ್ಯಾತರಾಗಿರುತ್ತಾರೆ. ಅವರು ದಯಾಳು, ಸಹಾಯವನ್ನು ನೀಡಲು ಸದಾ ಸಿದ್ಧರಾಗಿರುವವರು. ನಿಮ್ಮ ಈ ಗುಣಗಳು ಇಂದು ಹೆಚ್ಚು ಬೆಳಗಬಹುದು. ನೀವು ನಿಮ್ಮ ವಿಚಾರಗಳನ್ನು ನವೀನ ರೀತಿಯಲ್ಲಿ ಹಂಚಬಹುದು, ಹಾಗೆಯೇ ಇತರರ ಅಭಿಪ್ರಾಯಗಳಿಗೆ ಹೆಚ್ಚು ಮನಸ್ಸು ಕೊಟ್ಟಂತೆ ಕಾಣಬಹುದು. ಈ ಸಮಯದಲ್ಲಿ ನಿಮ್ಮ ತಾಳ್ಮೆಯು ಹಾಗೂ ಪ್ರಾಮಾಣಿಕತೆ ಮತ್ತಷ್ಟು ಸ್ಪಷ್ಟವಾಗಬಹುದು. ಆರ್ಥಿಕ ಸ್ಥಿತಿ ಹೇಗಿದೆ ನೋಡೋಣ. ಹಣಕಾಸಿನಲ್ಲಿ ನೀವು ಸ್ವಲ್ಪ ಅನಿಶ್ಚಿತತೆಯನ್ನು ಅನುಭವಿಸಬಹುದು. ನೀವು ಹೂಡಿಕೆ ಮಾಡಲು ಅಥವಾ ಹೊಸ ಯೋಜನೆಗಳನ್ನು ಕೈಗೊಳ್ಳಲು ಎಚ್ಚರಿಕೆಯಿಂದ ಇರಿ. ಹಣಕಾಸು ಸಂಬಂಧಿತ ನಿರ್ಧಾರಗಳಲ್ಲಿ ಕೆಲವು ಅವಶ್ಯಕತೆಗಳಿವೆ, ಆದರೂ ನಿಮ್ಮ ಅಸ್ತಿತ್ವವನ್ನು ಸುರಕ್ಷಿತವಾಗಿರಿಸಲು ನೀವು ಸರಿಯಾದ ಸಮಯದಲ್ಲಿ ಆಯ್ಕೆಗಳನ್ನು ಮಾಡಬಹುದು. ಆದಾಯದಲ್ಲಿ ಸಂಭಾವಿತ ಅನಿಯಮಿತತೆ, ಆದರೆ ಖರ್ಚುಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಬಹುಮುಖ್ಯವಾಗಿದೆ. ಪ್ರೀತಿ ಮತ್ತು ಸಂಬಂಧಗಳು ಹೇಗಿದೆ ನೋಡೋಣ. ಪ್ರೀತಿ ಮತ್ತು ಸಂಬಂಧಗಳಲ್ಲಿ ನೀವು ಜವಾಬ್ದಾರಿ ತಾಳಬೇಕಾದ ಸಮಯವಿದು. ನೀವು ಇತರರ ಭಾವನೆಗಳನ್ನು ಗಮನದಿಂದ ಒಪ್ಪಲು ಸಾಧ್ಯವಾಗುತ್ತದೆ. ಪ್ರೀತಿಯ ಸಂಬಂಧಗಳಲ್ಲಿ ಮುಚ್ಚಿದ ಹೃದಯವನ್ನು ತೆರೆಯಲು ನೀವು ಹೆಚ್ಚಿನ ಶಕ್ತಿಯನ್ನು ಹೊಂದಿದ್ದೀರಿ. ಪರಸ್ಪರ ಅರ್ಥವನ್ನು ತಿಳಿದುಕೊಳ್ಳಲು ಸಂಪೂರ್ಣ ಪ್ರಾಮಾಣಿಕತೆಯನ್ನು ಹಂಚಿಕೊಳ್ಳಿ. ಪ್ರೀತಿ ಸಂಬಂಧದಲ್ಲಿ ಇತರರ ಭಾವನೆಗಳ ಕುರಿತಾಗಿ ಅನೇಕ ಸವಾಲುಗಳು ಮುಂದುವರಿಯಬಹುದು, ಆದರೆ ಇದು ನಿಮ್ಮ ತಾಳ್ಮೆ ಮತ್ತು ಸಿದ್ಧತೆಯನ್ನು ಪರೀಕ್ಷಿಸುವ ಸಂದರ್ಭವಾಗಬಹುದು. ಆರೋಗ್ಯದ ಹಂತ. ಆರೋಗ್ಯದಲ್ಲಿ ಇವು ಅನೇಕ ಸವಾಲುಗಳನ್ನು ಪರಿಹರಿಸಲು ಸಮಯ. ನೀವು ನಿಮ್ಮ ದೇಹವನ್ನು ಮತ್ತು ಮನಸ್ಸನ್ನು ಗಮನಿಸಬೇಕಾಗುತ್ತದೆ. ಒತ್ತಡದಿಂದ ಪಾರಾಗಲು ಮತ್ತು ನೀವು ಶಕ್ತಿಯನ್ನು ಹೊಂದಲು ನೀವು ತಾಳ್ಮೆಯಿಂದ ಎಲ್ಲಾ ಹಂತಗಳನ್ನು ಸರಿಯಾಗಿ ಕಂಡುಕೊಳ್ಳಬಹುದು. ನೀವು ದಿನದ ಕಠಿಣ ಸಂದರ್ಭಗಳನ್ನು ಎದುರಿಸಲು ನಿಮ್ಮ ದೈಹಿಕ ಶಕ್ತಿಯನ್ನು ಸಮರ್ಥವಾಗಿ ಬಳಸುವುದು ಅಗತ್ಯ. ನೋವು, ಮನಸ್ಸಿನಲ್ಲಿ ಉದ್ವಿಗ್ನತೆ ಇದ್ದರೂ ನೀವು ಮನಃಶಾಂತಿಯನ್ನು ಹೆಚ್ಚಿಸಲು ಪ್ರಯತ್ನಿಸಬೇಕು. ವಿಶೇಷ ಸಲಹೆ: ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಪುನಃ ಅರಿತುಕೊಳ್ಳಿ. ನಿಮ್ಮ ಹೃದಯವು ಸತ್ಯವನ್ನು ಹೇಳಲು ಸ್ಪಷ್ಟವಾಗಿ ಪ್ರೇರೇಪಿಸಲಿ. ಇತರರೊಂದಿಗೆ ಮುಕ್ತ ಸಂಭಾಷಣೆ, ವಿವೇಕ ಮತ್ತು ಸಪೋರ್ಟ್ ನೀಡುವುದು ನಿಮಗೆ ಶ್ರೇಯಸ್ಸು ತರಲು ಸಹಾಯಕರಾಗಬಹುದು. ಬಹುಮಹಿಮೆ ತಂತ್ರ ಓಂ ಮಾಘಮುನೈ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ನೀಲಿ ಅಥವಾ ವೈಯಕ್ತಿಕ ಹಸಿರು ಬಟ್ಟೆ ಧರಿಸಿ. ಈ ಸಮಯದಲ್ಲಿ ತಾಳ್ಮೆ, ಶಾಂತಿ ಮತ್ತು ಧೈರ್ಯವು ನಿಮ್ಮ ಸಾಧನಕ್ಕೆ ಉತ್ತಮ ಫಲ ನೀಡಲಿದೆ. ಈ ವಿಡಿಯೋ ನಿಮಗೆ ಇಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಮತ್ತು ಮಾಹಿತಿಪೂರಕ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.